Hi everyone, welcome to Sri Saptagiri PU College online coaching classes, Department of Electronics, Second PUC Electronics, Unit 10, Digital Electronics, Video Lecture 13. Hope you all seen previous lectures. So in the previous lecture, we have seen what are a combinational circuits, mean different types of circuits, among that one a combinational circuit. In this lecture we are going to learn a very important basic sequential circuit and what is a sequential circuit. So before begin with sequential logic circuits, let us try to realize what we have learnt in the previous lecture. ಸೊ ನಿಮಗೆ ಕೇಳಿತಿದ್ವಿ ಸರ್ಕ್ಯೂಟ್ಸಲ್ಲಿ ಟೈಪ್ಸ್ ಎಷ್ಟು. ಸೊ ಸರ್ಕ್ಯೂಟಲ್ಲಿ ಟೈಪ್ಸ್ ಅಂದರೆ ಕಾಂಪ್ಲೆಕ್ಸ್ ಮತ್ತು ಸಿಂಪಲ್ ಅಂತ ಹೇಳಬಾರ್ದು, ಇಟ್ ಈಸ್ ಆಫ್ ಎ ಕಾಂಬಿನೇಷನಲ್ ಆ್ಯಂಡ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಂತ ಹೇಳಬೇಕು. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದರೆ ಏನು? ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಆರ್ ದಿ ಸರ್ಕ್ಯೂಟ್ಸ್ ಇನ್ ವಿಚ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ಪ್ರೆಸೆಂಟ್ ಇನ್ಪುಟ್ ಓನ್ಲಿ, ಬಟ್ ಇಟ್ ವಿಲ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ಪ್ರೀವಿಯಸ್ ಇನ್ಪುಟ್. ಹಾಗೆ ಈಗ ಬರೋಣ ಯಾವುದಕ್ಕೆ ಅಂತ ಹೇಳಿದ್ರೆ, it is of a sequential circuit. So what is the meaning of sequential circuit? Sequential logic circuit is a circuit in which it outputs at any instant of time depends upon the present input as well as the previous input. ಸೊ ಪ್ರೀವಿಯಸ್ ಇನ್ಪುಟ್ ಮೇಲೂ ಡಿಪೆಂಡ್ ಆಗುತ್ತೆ, ಸೊ ಅದೇ ರೀತಿಯೇ ಪ್ರೆಸೆಂಟ್ ಇನ್ಪುಟ್ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಥರ ಒಂದು ಸರ್ಕ್ಯೂಟ್ನ ಏನಂತ ಕರಿಬೇಕು? ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಸೊ ಒನ್ ಮಾರ್ಕಿಗೆ ಕೇಳ್ತಾನೆ ಕ್ವಶನ್ನ, ವಾಟ್ ಆರ್ ಎ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್? ಸೊ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಆರ್ ದಿ ಸರ್ಕ್ಯೂಟ್ಸ್ ಇನ್ ವಿಚ್ ಔಟ್ಪುಟ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಡಿಪೆಂಡ್ಸ್ ಅಪಾನ್ ದಿ ಪ್ರೆಸೆಂಟ್ ಇನ್ಪುಟ್ ಆಸ್ ವೆಲ್ ಆಸ್ ಪ್ರೀವಿಯಸ್ ಇನ್ಪುಟ್. ಅದನ್ನೇನಂತ ಕರಿಬೇಕು ನೀವು? ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದಲ್ವಾ ಹೇಳ್ತಾ ಇರೋದು ಅಲ್ಲಿ? ಸೊ ಹಾಗಾದರೆ ಈ ಒಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟು ಪ್ರೀವಿಯಸ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಏನಂತ ಅರ್ಥ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಲೆಟ್ ಯು ಆರ್ ಅಟ್ ಪ್ರೆಸೆಂಟಲ್ಲಿ ಎಲ್ಲಿದ್ರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಓದ್ತಿರೋದು ಅಂತ ಹೇಳಿದ್ರೆ, ಈಗ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ 2 ಅಂತ ಅನ್ಕೊಂತ ಹೋಗೋಣ. ಸೊ ದಿಸ್ ಈಸ್ ಆಫ್ ಎನ್ ಪ್ರೆಸೆಂಟ್ ಇನ್ಪುಟ್. ಸೊ ಪ್ರೆಸೆಂಟ್ ಇನ್ಪುಟ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ 2. ಬಟ್ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ 1 ಫಸ್ಟ್ ಇಯರಲ್ಲಿ ಓದಿರೋದು ಸ್ಟೋರ್ ಆಗಿದೆ ಅಲ್ವಾ? ಸೊ ಆ ಸ್ಟೋರ್ ಆಗಿರೋಂಥ ಒಂದನ್ನು ಪ್ರೀವಿಯಸ್ ಇನ್ಪುಟ್ನ ತಗೊಂಡು ಪ್ರೆಸೆಂಟ್ ಇನ್ಪುಟ್ ಮೇಲೆ ಎರಡೂ ಸೇರಿ ನಮಗೆ ಔಟ್ಪುಟ್ಟು ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಥರದ್ದು ಸರ್ಕ್ಯೂಟ್ನ ಅಂತ ಕರಿಬೇಕು, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿಬೇಕು. ಸೊ ಹಾಗಾದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1ನ ನೆನ್ಪಿಟ್ಕೊಳೋದಕ್ಕೆ ನಮ್ಮ ಹತ್ರ ಬ್ರೈನ್ ಇದೆ. ಹಾಗಾದರೆ ಈ ಸರ್ಕ್ಯೂಟಲ್ಲಿ ಏನಿರಬೇಕು ಅಂತ ಹೇಳಿದ್ರೆ, ಹಿಯರ್ ಯು ವಿಲ್ ರಿಕ್ವೈರ್ ಎ ಮೆಮೊರಿ ಯೂನಿಟ್ ಬೇಕಾಗುತ್ತೆ ನಮಗೆ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಇದರ ಬ್ಲಾಕ್ ಡಯಾಗ್ರಾಮ್ ಏನಾದ್ರು ತೊಗೊಂಡ್ವಿ ಅಂತ ಹೇಳಿದ್ರೆ, ಫಸ್ಟ್ ಆ್ಯಸ್ ಇಟ್ ಈಸ್ ನಮಗೊಂದು ಕಾಂಬಿನೇಷನಲ್ ಸರ್ಕ್ಯೂಟೇ ಇರುತ್ತೆ. ಈ ಒಂದು ಸರ್ಕ್ಯೂಟಿಗೆ ನಾವು ಯಾವುದನ್ನು ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮೆಮೊರಿ ಯೂನಿಟ್ ಬೇಕು. ಸೊ ಈ ಮೆಮೊರಿ ಯೂನಿಟ್ ಔಟ್ಪುಟ್ಟು ಇದರ ಔಟ್ಪುಟ್ಟು ಈ ರೀತಿ ಫೀಡ್ ಆಗ್ತಾ ಹೋಗುತ್ತೆ, ಮೆಮೊರಿಟಲ್ಲಿ ಸ್ಟೋರ್ ಆಗುತ್ತೆ. ಆ ಮೆಮೊರಿ ಯೂನಿಟ್ನ ಔಟ್ಪುಟ್ಟು ಮತ್ತೆ ಎಲ್ಲಿಗೆ ಹೋಗಬೇಕು? ಇನ್ಪುಟ್ಟಿಗೆ ಬಂದು ಔಟ್ಪುಟ್ಟಿಗೆ ಬರ್ತಾ ಹೋಗುತ್ತೆ. ಬರೇ ಇಲ್ಲಿಂದ ಬಂತು ಅಂತ ಹೇಳಿದ್ರೆ ದಿಸ್ ಈಸ್ ಆಫ್ ಎನ್ ಪ್ರೀವಿಯಸ್ ಇನ್ಪುಟ್. ಇಲ್ಲಿಂದ ಎಂಟ್ರ್ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಪ್ರೆಸೆಂಟ್ ಇನ್ಪುಟ್ ಅಂತ ತಗೊತಾ ಹೋಗಬೇಕು ನೀವು. ದೇರ್ಫೋರ್ ಪ್ರೆಸೆಂಟ್ ಇನ್ಪುಟ್ ಇಲ್ದಲೇ ಇದ್ರೂ ಸಹಿತ ಔಟ್ಪುಟ್ ಬಂದೇ ಬರುತ್ತೆ. ಯಾವುದನ್ನು ಉಪಯೋಗಿಸ್ಕೊಂಡು? ಪ್ರೀವಿಯಸ್ ಇನ್ಪುಟ್ನ ಉಪಯೋಗಿಸ್ಕೊಂಡು. ದೇರ್ಫೋರ್ ಔಟ್ಪುಟ್ ಡಿಪೆಂಡ್ಸ್ ಅಪಾನ್ ದಿ ಪ್ರೆಸೆಂಟ್ ಇನ್ಪುಟ್ ಆಸ್ ವೆಲ್ ಆಸ್ ದಿ ಪ್ರೀವಿಯಸ್ ಇನ್ಪುಟ್ ಆಲ್ಸೋ. ಗೊತ್ತಾಗ್ತಿದೆ ಹೇಳ್ತಾ ಇರೋದು ಅಲ್ಲಿ? ಓಕೆ. ಸೊ ಈಗ ಸರ್ಕ್ಯೂಟಿಗೆ ಡೆಫಿನೇಷನ್ಗೆ ಬರೋಣ. ಎ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಆರ್ ದಿ ಸರ್ಕ್ಯೂಟ್ ಇನ್ ವಿಚ್ ಔಟ್ಪುಟ್ ಡಿಪೆಂಡ್ಸ್ ಆನ್ ದಿ ಪ್ರೆಸೆಂಟ್ ಇನ್ಪುಟ್ ಆಸ್ ವೆಲ್ ಆಸ್ ದಿ ಪ್ರೀವಿಯಸ್ ಇನ್ಪುಟ್. ಆರ್ the sequential circuit is a circuit in which output depends on the present input as well as the previous input also, and it requires the memory unit. ಯಾವ ಯೂನಿಟ್ ಬೇಕು ನಮಗೆ? ಮೆಮೊರಿ ಯೂನಿಟ್ ಬೇಕು. ಸೊ ಇನ್ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಅಥವಾ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ, ಸೊ ಇಲ್ಲಿ ಕೊಡ್ತಾ ಇರುವಂಥ ಇನ್ಪುಟ್ ಯಾವುದಾಗಿರುತ್ತೆ? ಇಟ್ ಈಸ್ ಆಫ್ ಆನ್ ಪ್ರೆಸೆಂಟ್ ಇನ್ಪುಟ್ ಅಂತ ತಗೊಬೇಕು. ಮೆಮೊರಿ ಯೂನಿಟ್ ಇಂದ ಇನ್ಪುಟ್ ಆಗ್ತಿರೋದು ಯಾವ್ದು ತಗೊಂತ ಹೋಗ್ತೀರಾ? ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಎ
ಪ್ರೀವಿಯಸ್ ಇನ್ಪುಟ್ ಅಂತ ತಗೊತಾ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ? ಸೊ ನೆಕ್ಸ್ಟು ಟೈಪ್ಸ್ ಆಫ್ ಯಾವುದಕ್ಕೆ ಬರೋಣ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಸೊ ಟೈಪ್ಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ 2 ಟೈಪ್ಸ್ ಇದೆ. ಒಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಅಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂದ್ರೆ ಏನಂತ ಅರ್ಥ? ದ ಸಿಗ್ನಲ್ಸ್ ದಟ್ ಕ್ಯಾನ್ ಅಫೆಕ್ಟ್ ದಿ ಮೆಮೊರಿ ಎಲಿಮೆಂಟ್ಸ್ ಓನ್ಲಿ ಅಟ್ ಡಿಸ್ಕ್ರೀಟ್ ಇನ್ಸ್ಟೆಂಟ್ ಆಫ್ ಟೈಮ್. ಅಸಿಂಕ್ರೋನಸ್ ಅಂದರೆ ಏನಂತ ಅರ್ಥ? ದಿ ಸಿಗ್ನಲ್ಸ್ ದಟ್ ಕ್ಯಾನ್ ಅಫೆಕ್ಟ್ ದಿ ಮೆಮೊರಿ ಎಲಿಮೆಂಟ್ಸ್ ಓನ್ಲಿ ಅಟ್ ರೆಗ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಓಕೆ, ಸೊ ಹೆಸರು ಕೇಳಿದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಹೋಗ್ಬೋದು. ಈಗ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಸೊ ಫಸ್ಟ್ ತಗೊತೀನಿ ಇಲ್ಲಿ ಯಾವುದು ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಈಸ್ ಆಫ್ ಎ ಸಿಂಕ್ರೋನಸ್ ಅಂತ ಅನ್ಕೋಣ. ಸೊ ಈ ಕಡೆ ಯಾವುದನ್ನು ತಗೊತೀನಿ ಅಂತ ಹೇಳಿದ್ರೆ ಲೆಟ್ ಯು ಅಸ್ಯೂಮ್ ದಿಟ್ ಈಸ್ ಆಫ್ ಎ ಅಸಿಂಕ್ರೋನಸ್. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಒಂದು ಸರ್ಕ್ಯೂಟ್ ಇದೆ, ಇಲ್ಲೂ ಕೂಡ ಸೆಕೆಂಡ್ ಸರ್ಕ್ಯೂಟ್ ಇದೆ ಅಂತ ಅನ್ಕೊಂಡೆ. ದಿಸ್ ಇಸ್ ಆಫ್ ಎನ್ ಫಸ್ಟ್ ಸರ್ಕ್ಯೂಟ್ ಆ್ಯಂಡ್ ದಿಸ್ ಇಸ್ ಆಫ್ ಎನ್ ಸೆಕೆಂಡ್ ಸರ್ಕ್ಯೂಟ್. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಫಸ್ಟ್ ಸರ್ಕ್ಯೂಟ್ ಆ್ಯಂಡ್ ದಿಸ್ ಒನ್ ಈಸ್ ಆಫ್ ಎ ಸೆಕೆಂಡ್ ಸರ್ಕ್ಯೂಟ್. ಓಕೆನಾ? ಸೊ ಸಿಂಕ್ರೋನಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆನ್ ಮಾಡೋದಕ್ಕೆ ಎನೇಬಲ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಎಂತ ಕರಿಬೇಕಿದನ್ನ? ಎನೇಬಲ್. ಎನೇಬಲ್ ಏನಾದ್ರು 1 ಆಯಿತು ಅಂತ ಹೇಳಿದ್ರೆ ಸರ್ಕ್ಯೂಟು ಆನ್ ಆಯಿತು ಅಂತ ಅರ್ಥ. ಓಕೆನಾ? ಈಗ ಈ ಎನೇಬಲ್ ಅನ್ನು ನಾನು ಕೊಡುವಂಥ ಸಿಗ್ನಲ್ಲು ಯಾವುದಕ್ಕೆ ಅಪ್ಲೈ ಮಾಡಿದ್ದೀನಿ? ಸರ್ಕ್ಯೂಟ್ 1ಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ. ಹಾಗೆ ಸರ್ಕ್ಯೂಟು 2 ಆನ್ ಮತ್ತು ಆಫ್ ಆಗುವಂಥದ್ದು ಔಟ್ಪುಟ್ ಆಫ್ ದಿ 1 ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದಲ್ವ ಹೇಳ್ತಾ ಇರೋದು ಅಲ್ಲಿ? ಅಂದರೆ ಅಟ್ ಎ ಟೈಮಲ್ಲಿ ಎಲ್ಲ ಒಂದು ಸರ್ಕ್ಯೂಟ್ಸ್ಗಳು ಆನ್ ಆಗೋದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಆನ್ ಆಗ್ತಾ ಹೋಗುತ್ತೆ. ಸೊ ಸರ್ಕ್ಯೂಟ್ 1 ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ 1 o'clock ಆನ್ ಆಯಿತು ಅಂತ ಹೇಳಿದ್ರೆ ಇದ್ರ ಔಟ್ಪುಟ್ ಹೈ ಆಗೋದು 1:10 ಆಯಿತು ಅಂತ ಅಂದ್ಕೊಳ್ಳಿ. ಸೊ 1:10 ಸರ್ಕ್ಯೂಟ್ 2 ಎನೇಬಲ್ ಆಗ್ತಾ ಹೋಗುತ್ತೆ. ಸೊ ಈ ಥರದ್ದು ಸರ್ಕ್ಯೂಟ್ ಏನಂತ ಕರಿಬೇಕು ನೀವು? ಸಿಂಕ್ರೋನಸ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ವೇರ್ enable of the second circuit will depend upon the output of the first circuit. ಹೇಳ್ಬೋದಲ್ವಾಗಂತ ಅಲ್ಲಿ. ಬಟ್ ಅಸಿಂಕ್ರೋನಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಎನೇಬಲ್ ಅಂತ ಹೇಳೋದ್ರೆ ಆನ್ ಮಾಡೋಂಥ ಒಂದು ಸಿಗ್ನಲ್ನ ಎಲ್ಲದಕ್ಕೂ ಕೂಡ ಅಟ್ ಎ ಟೈಮ್ ಅಪ್ಲೈ ಮಾಡ್ಕೊತ ಹೋಗ್ತೀನಿ. ನಾವೀಗ ಈ ಎನೇಬಲ್ ಸಿಗ್ನಲ್ನ ಹೈ ಮಾಡಿದ ತಕ್ಷಣ ಎಕ್ಸಾಕ್ಟಾಗಿ 1 o'clock ಎಲ್ಲ ಸರ್ಕ್ಯೂಟ್ಸ್ಗಳು ಏನಾಗ್ತಾ ಹೋಗುತ್ತೆ? ಆನ್ ಆಗ್ತಾ ಹೋಗುತ್ತೆ. ಈ ಥರ ಒಂದು ಸರ್ಕ್ಯೂಟ್ನ ಅಂತ ಕರಿಬೇಕು ನೀವು? ಅಸಿಂಕ್ರೋನಸ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಟೈಮ್ ಇಟ್ ಈಸ್ ಆಫ್ ಡಿಫ್ರೆಂಟ್. ಅಸಿಂಕ್ರೋನಸ್ ಅಲ್ಲಿ ಟೈಮ್ ಇಟ್ ಈಸ್ ಆಫ್ ಕಾಮನ್ ಫಾರ್ ಆಲ್ ದಿ ಸರ್ಕ್ಯೂಟ್ಸ್. ಈಗ ಡೆಫಿನಿಷನ್ಗೆ ಇನ್ನೊಂದ್ಸಲ ಬರೋಣ. So this circuit ಅಥವಾ this signal that can affect the memory element only at discrete ಅಂದರೆ different instant of time. ಏಕೆ? the enable of the second circuit will depend upon the output of the first circuit. But asynchronous ಅಲ್ಲಿ ಏನಾಗುತ್ತೆ? The signal can be affect the memory element only at regular instant of time. ಅಂದರೆ ಎಕ್ಸಾಕ್ಟಾಗಿ 1 o'clock ಸರ್ಕ್ಯೂಟ್ 1 ಮತ್ತು 2 ಎರಡೂ ಕೂಡ ಎನೇಬಲ್ ಆಗ್ತಾ ಹೋಗುತ್ತೆ. ಆತನ ಸರ್ಕ್ಯೂಟ್ನೇ ಅಂತ ಕರಿಬೇಕು ನೀವು? ಅಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದಲ್ವ ಹೇಳ್ತಾ ಇರೋದಲ್ಲಿ? ಈಗ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಬಿನೇಷನಲ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವೇನೇ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಎಲ್ಲ ಕೂಡ ಗೊತ್ತಾಗ್ತಾ ಹೋಗುತ್ತೆ ನೀಟಾಗಿ. ಅಬ್ಸರ್ವ್ ಮಾಡ್ಕೊತಿದ್ದೀರಾ ಏನು ಅಂತ? ಸೊ ಏನು ಹೇಳ್ತಾ ಇದೆ ಈಗ ಅಲ್ಲಿ? ಕಾಂಬಿನೇಷನ್ ಸರ್ಕ್ಯೂಟ್ನ ಡೆಫಿನಿಷನ್ ಕೊಟ್ಟಿದ್ದೀವಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ. ಸೆಕೆಂಡ್ ಪಾತಲ್ಲಿ ಏನು ಕೊಟ್ಟಿದ್ದೀವಿ? ಫೀಡ್ಬ್ಯಾಕ್ ಪಾತ್ ಇಸ್ ಅಂದರೆ ಮೆಮೊರಿ ಯೂನಿಟ್ ಇದರಲ್ಲಿ ಬೇಕಾಗೋದಿಲ್ಲ, ಇಲ್ಲಿ ಮೆಮೊರಿ ಯೂನಿಟ್ ಬೇಕಾಗುತ್ತೆ. ಫೀಡ್ಬ್ಯಾಕು ಇಲ್ಲಿ ಬೇಕಾಗುತ್ತೆ, ಇಲ್ಲಿ ಫೀಡ್ಬ್ಯಾಕು ಬೇಕಾಗೋದಿಲ್ಲ. ಕ್ಲಾಕ್, ಈ ಕ್ಲಾಕ್ ಅನ್ನೋ ಒಂದು ವರ್ಡನ್ನು ಎನೇಬಲ್ ಅಂತ ನೀವು ಸದ್ಯಕ್ಕೆ ಅಸಂಪ್ಷನ್ ತಗೊತಾ ಹೋಗಿ. ಓಕೆನಾ? ಅಸಂಪ್ಷನ್ ಅಲ್ಲ, ಇಟ್ ಈಸ್ ಆಫ್ ಎಕ್ಸಾಕ್ಟ್ ಅದೇನೇ ಇಲ್ಲಿ. ಬಟ್ ಏನದು ಕ್ಲಾಕ್ ಸಿಗ್ನಲ್ ಅಂದರೆ ಏನು? ಇಲ್ಲಿ ಕ್ಲಾಕ್ ಏನಕ್ಕೆ ಬೇಕು, ಕ್ಲಾಕ್ ಏನಕ್ಕೆ ಬೇಡ? ಸೊ ಅವನ್ನೆಲ್ಲ ಕೂಡ ಒಂದು ನೆಕ್ಸ್ಟ್ ಒಂದು 2 ಪೀರಿಯಡ್ಸಲ್ಲಿ ನೋಡ್ಕೊತಾ ಹೋಗ್ತೀರಾ ಅದನ್ನು. ಆ್ಯಂಡ್ ಕಾಂಬಿನೇಷನ್ ಸರ್ಕ್ಯೂಟ್ ಇಟ್ ಈಸ್ ಆಫ್ ಸಿಂಪಲ್ ಬಟ್ ಸೀಕ್ವೆನ್ಷಿಯಲ್ ಇಟ್ ಈಸ್ ಆಫ್ ಎ ಕಾಂಪ್ಲೆಕ್ಸ್.
ಸೊ ಎಕ್ಸಾಂಪಲ್ಸ್ ಯಾವುದಾದ್ರು ಆಲ್ರೆಡಿ ನಾವು ನೋಡಿರೋ ಪ್ರಕಾರ ಆ್ಯಡರ್ಸ್, ಸಬ್ಟ್ರಾಕ್ಟರ್ಸ್, ಹಾಗೆ ಬೇರೆ ಯಾವ್ದು ಬರುತ್ತೆ, ಕೋಡ್ ಕನ್ವರ್ಟರ್ಸ್ ಹೇಳ್ಕೊಟ್ಟಿದ್ದೀನಿ, ಎನ್ಕೋಡರ್ ಆ್ಯಂಡ್ ಡಿಕೋಡರ್ ಅಂತ ಹೇಳ್ಕೊಟ್ಟಿದ್ದೀವಿ. ಕಂಪರೇಟರ್ಸ್ಗೆ ಡಿಜಿಟಲ್ ಎಕ್ಸಾಂಪಲ್ ಯಾವ್ದು ತೊಗೊತಿದ್ದೀವಿ ಅಂತ ಹೇಳಿದ್ದೀನಿ. ಐದರ್ ದಿ ಔಟ್ಪುಟ್ ಈಸ್ ಆಫ್ ಪ್ಲಸ್ ವಿ ಸ್ಯಾಚುರೇಷನ್ ಆರ್ ಮೈನಸ್ ವಿ ಸ್ಯಾಚುರೇಷನ್, 1 ಮತ್ತು 0 ಅಂತ ಅಸಂಪ್ಷನ್ ತಗೊತಾ ಹೋಗಬೇಕು. ಸೊ ಹಾಗೇನೆ ಎಕ್ಸಾಂಪಲ್ ಫಾರ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಫಸ್ಟ್ ದಿ ಬೇಸಿಕ್ ಈಸ್ ಆಫ್ ಯಾವುದು ಅಂತ ಹೇಳಿದ್ರೆ ಫ್ಲಿಪ್ ಫ್ಲಾಪ್ನ ನೆಕ್ಸ್ಟ್ ವರ್ಷನ್ ಯಾವುದಕ್ಕೆ ಹೋಗ್ತೀವಿ, ರಿಜಿಸ್ಟರ್ಸ್ಗೆ ಹೋಗ್ತೀವಿ. ರಿಜಿಸ್ಟರ್ಸ್ ಆದಮೇಲೆ ಎಲ್ಲಿಗೆ ಓದ್ತೀವಿ ಅಂತ ಹೇಳಿದ್ರೆ ಕೌಂಟರ್ಸ್ಗೆ ಓದ್ತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಈಗ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಫಸ್ಟು ಬೇಸಿಕ್ ಸರ್ಕ್ಯೂಟ್ನ ಓದ್ತಾ ಬರೋಣ. ಯಾವುದದು ಬೇಸಿಕ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಲ್ಯಾಚ್. ಓಕೆ, ಸೊ ಬೇಸಿಕ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ನ ಓದಬೇಕು ಅಂತ ಹೇಳಿದ್ರೆ ಫಸ್ಟು ನೀವೀಗ ಏನು ಅರ್ಥ ಮಾಡ್ಕೊತಾ ಹೋಗಬೇಕು, ಲ್ಯಾಚ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊತಾ ಹೋಗಬೇಕು. ದಿ ಸೀಕ್ವೆನ್ಷಿಯಲ್ ಡಿವೈಸ್ ದಟ್ ಚೆಕ್ಸ್ all the input continuously and changes its output according to any time independent of the clock signal. ಹಂಗಂದ್ರೆ ಏನು, ಲ್ಯಾಚ್ ಅಲ್ಲಿ ಕ್ಲಾಕ್ ಸಿಗ್ನಲ್ ಇರೋದಿಲ್ಲ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಕ್ಲಾಕ್ ಸಿಗ್ನಲ್ ಬಂದ ಮೇಲೆ ಏನಾಗುತ್ತೆ, ಅದನ್ನ ಬೇರೆ ಅಂತ ಕರಿತೀವಿ. ಈಗ ಜಸ್ಟ್ ಏನು ಓದ್ತಾ ಹೋಗೋಣ ಅಂತ ಹೇಳಿದ್ರೆ ಲ್ಯಾಚ್. ಓಕೆ, ಸೊ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಏನಿರಬೇಕು, ನೆನಪಲ್ಲಿ ಇಟ್ಕೊಳೋದಕ್ಕೆ ಇರಬೇಕು, ಅಂದರೆ ಮೆಮೊರಿ ಯೂನಿಟ್ ಇರಬೇಕು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಲ್ಯಾಚು ಎ ಬಿಟ್ನ ಸ್ಟೋರ್ ಮಾಡ್ಕೊತಾ ಹೋಗುತ್ತೆ. ಓಕೆ, ಏನು ಮಾಡ್ಕೊಳುತ್ತೆ, ಇದನ್ನ ಒಂದು ಬಿಟ್ನ ಸ್ಟೋರ್ ಮಾಡ್ಕೊಳುತ್ತೆ. ಬಿಟ್ ಅಂದರೆ ಯಾವುದಾಗಿರ್ಬೋದು, ಐದರ್ ಇಟ್ ಈಸ್ ಆಫ್ 0 ಆರ್ ಇಟ್ ಈಸ್ ಆಫ್ 1 ಆಗ್ತಾ ಹೋಗಿರುತ್ತೆ. ಆ ಥರದ್ದು ಸರ್ಕ್ಯೂಟ್ನ ಅಂತ ಕರಿತೀರಾ ನೀವು, ಲ್ಯಾಚ್ ಅಂತ ಕರಿತಾ ಹೋಗಬೇಕು. ಸೊ 2 ಟೈಪ್ಸ್ ಆಫ್ ಲ್ಯಾಚಸ್ ಇದೆ, ಒಂದು ನಾನ್ ಲ್ಯಾಚ್, ಇನ್ನೊಂದು ನ್ಯಾಂಡ್ ಲ್ಯಾಚ್. ಸೊ ಇನ್ ಅವರ್ ಸಿಲೆಬಸ್ ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿ ನ್ಯಾಂಡ್ ಲ್ಯಾಚ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ, ನಾನ್ ಲ್ಯಾಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬಟ್ ಫಾರ್ ದಿ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ನಾನ್ ಲ್ಯಾಚ್ನ ಫಸ್ಟ್ ಹೇಳ್ಕೊಡ್ತೀನಿ, ಆಮೇಲೆ ನ್ಯಾಂಡ್ ಲ್ಯಾಚ್ಗೆ ಡೀಟೈಲ್ಡಾಗಿ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಓಕೆನಾ? ಸೊ ಈಗ ಯಾವುದ್ರ ಬಗ್ಗೆ ಹೋಗೋಣ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ನ್ಯಾಂಡ್ ಲ್ಯಾಚ್ ಬಗ್ಗೆ ಅಬ್ಸರ್ವ್ ಮಾಡ್ಕೊತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ನ್ಯಾಂಡಿಗೆ ಹೋಗೋಕ್ಕಿಂತ ಮುಂಚೆ ಯಾವ್ದು ಹೇಳ್ಕೊಡ್ತೀನಿ ಅಂತ ಹೇಳಿದೆ, ಇಟ್ ಈಸ್ ಆಫ್ ಎನ್ ನಾರ್ ಲ್ಯಾಚ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕೀನ್ ಅಬ್ಸರ್ವ್ ಮಾಡಬೇಕು, ಏಕೆಂದರೆ ತುಂಬ ಟಫ್ ಆಗುತ್ತೆ. ಆ್ಯಂಡ್ ಕೂಲ್ಡ್ ಪಾಠವಾಗಿ ಹೇಳ್ಕೊಟ್ಬಿಡ್ಬೋದು, ಟ್ರೂತ್ ಟೇಬಲ್ನ ಅರ್ಥ ಮಾಡಿಸೋದು ಭಾಳ ಈಸಿ. ಬಟ್ ಸರ್ಕ್ಯೂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊತಾ ಹೋಗಬೇಕು, ಯಾವ್ಯಾವ ರೀತಿ ಆಪ್ರೇಟ್ ಆಗ್ತಾ ಹೋಗುತ್ತೆ ಇದು ಅಂತ. ಈಗ ಅಬ್ಸರ್ವ್ ಮಾಡ್ಕೊಳ್ರಪ್ಪ. ಸೊ ಫಸ್ಟು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಲೆಟ್ ಅಸ್ ಕನ್ಸಿಡರ್ ಎ ನಾರ್ ಗೇಟ್ ವೇರ್ ಫಸ್ಟ್ ಇನ್ಪುಟ್ ಈಸ್ ಆಫ್ ಎಸ್ ಅಂತ ತಗೊತೀನಿ. ಹಾಗೆ ಕನ್ಸಿಡರ್ ಅನದರ್ ಒನ್ ಇನ್ಪುಟ್ ದಟ್ ಈಸ್ ಆಫ್ ಆರ್ ಅಂತ ತಗೊತೀನಿ. So this is of an NOR gate 1 and this is of an NOR gate 2. So ಔಟ್ಪುಟ್ ಟು ಇನ್ಪುಟ್ಗೆ ಫೀಡ್ ಆಗಬೇಕಾಗಿರೋದ್ರಿಂದ ಈ ಥರ ನಾವು ಕ್ರಾಸ್ ಫೀಡಿಂಗ್ನ ಕೊಡ್ತಾ ಹೋಗೋಣ. ಸೊ ದಿಸ್ ಈಸ್ ಆಫ್ ಆನ್ ನಾರ್ ಲ್ಯಾಚ್ ಅಂತ ಕರಿತಾ ಹೋಗಬೇಕು. ಸೊ ದಿಸ್ ಈಸ್ ಆಫ್ ಸಿಂಪಲ್ ನಾರ್ ಲ್ಯಾಚ್. ಸೊ ಲೆಟ್ ಅಸ್ ಟೇಕ್ ದಿಸ್ ಈಸ್ ಆಫ್ ಕ್ಯೂ ಆ್ಯಂಡ್ ದಿಸ್ ಈಸ್ ಆಫ್ ಕ್ಯೂ ಬಾರ್ ಅಂತ ತಗೊತಾ ಹೋಗೋಣ. ಸೊ ಅದರಲ್ಲಿ ಒಂದು ಫಿಟ್ಟಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ Qn+1 ಅಂತ ಬರಿತೀನಿ, ಇಲ್ಲಿ Qn+1 ಬಾರ್ ಅಂತ ಬರಿತಾ ಹೋಗ್ತೀವಿ. ಸೊ ಈಗ ಇದ್ರ ಬಗ್ಗೆ ಅರ್ಥ ಮಾಡಿಸೋಣ ಏನೇನಿದು ಅಂತ. ಎಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಸೆಟ್ ಅಂತ ಅರ್ಥ. ಹಾಗೆ ಆರ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ರೀಸೆಟ್ ಅಂತ ಅರ್ಥ. ಓಕೆನಾ? ಸೊ ಆರ್ ಅಂತ ಹೇಳಿದ್ರೆ ಏನಂತ ಕರಿಬೇಕು, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ರೀಸೆಟ್. Qn+1 ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಎ ಪ್ರೆಸೆಂಟ್ ಪ್ರೆಸೆಂಟ್ ಔಟ್ಪುಟ್ ಅಂತ ತಗೊಬೇಕು. ಹಾಗೆ Qn+1 ಬಾರ್ ಕೂಡ ಪ್ರೆಸೆಂಟ್ ಔಟ್ಪುಟ್ಟೇ ಆಗಿರುತ್ತೆ. ಓಕೆನಾ? ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ರಪ್ಪ. ಸೊ ಈಗ Qn+1 ಏನಾದರೂ ಪ್ರೆಸೆಂಟ್ ಆಯಿತು ಅಂತ ಹೇಳಿದ್ರೆ, ಹಾಗಾದರೆ ಇದ್ರ ಹಿಂದಿಂದ ಏನಾಗುತ್ತೆ, ಪ್ರೀವಿಯಸ್ ಏನಾಗಬೇಕು, Qn ಆಗಿರಬೇಕು. ಇದ್ರ ಪ್ರೀವಿಯಸ್ ಏನಾಗಿರುತ್ತೆ, ಇಟ್ ಈಸ್ ಆಫ್ Qn-1 ಆಗಿರುತ್ತೆ. ಹೌದಲ್ವಾ? ಸೊ ಇದ್ರ ಫಾರ್ವರ್ಡ್ ಏನಾಗಿರುತ್ತೆ, Qn+2 ಆಗಿರುತ್ತೆ. ಬಟ್ ನಾವೀಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇವೆರಡು ಮಧ್ಯ. ಕೆಲವು ಕಡೆ ಟೆಕ್ಸ್ಟ್ ಬುಕ್ಗಳಲ್ಲಿ ಅಥವಾ ನೋಟ್ಸ್ಗಳಲ್ಲಿ ನಿಮಗೆ ಈ ರೀತಿ ಕೂಡ ಕೊಡ್ತಾ ಹೋಗಿರ್ತಾನೆ, ಏನು Qn-ನ ಇಫ್ ದೇ ಅಸ್ಯೂಮ್ ಆಸ್ ಪ್ರೆಸೆಂಟ್ ಔಟ್ಪುಟ್ ಅಂತ ತಗೊಂಡ್ರೆ Qn+1 ಏನಂತ ತಗೊಬೇಕು, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ
ಪ್ರೀವಿಯಸ್ ಔಟ್ಪುಟ್ ಅಂತ ತಗೊತಾ ಹೋಗಬೇಕು. ನೆನಪಲ್ಲಿರುತ್ತೆ ಅಲ್ವಾ ಅಲ್ಲಿ. ಸೊ ಇಷ್ಟು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಸೊ ಇಟ್ ಈಸ್ ಆಫ್ ಕ್ಯೂ ಎನ್ ಪ್ಲಸ್ ಒನ್, ಇಟ್ ಈಸ್ ಆಫ್ ಎ ಪ್ರೆಸೆಂಟ್ ಇನ್ಪುಟ್ ಅಥವಾ ಔಟ್ಪುಟ್. ಕ್ಯೂ ಎನ್ ಅಂತ ಹೇಳಿದ್ರೆ ಏನಂತ ಅರ್ಥ, ಅಥವಾ ಕ್ಯೂ ಎನ್ ಬಾರ್, ದೀಸ್ ಟು ಆರ್ ಏನಂತ ತೊಗೊಬೇಕು ನೀವು ಅದನ್ನು, ಪ್ರೀವಿಯಸ್ ಔಟ್ಪುಟ್ ಅಥವಾ ಇನ್ಪುಟ್ ಅಂತಾರು ಕನ್ಸಿಡರ್ ಮಾಡ್ಕೊತ ಹೋಗಿ. ಈಗ ಸರ್ಕ್ಯೂಟ್ ಬಗ್ಗೆ ಡೀಟೇಲ್ ಸ್ಟಡಿಗೆ ಬರ್ತಾ ಬರೋಣ. ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಎಸ್ ಮತ್ತು ಆರ್ ಕಾಂಬಿನೇಷನ್ನ ಕೊಡ್ತೀನಿ, ಅದ್ರ ಜೊತೆ ಕ್ಯೂ ಎನ್ನ ಹಾಕ್ಕೊತೀನಿ. ಇಲ್ಲಿ ಕ್ಯೂ ಎನ್ ಪ್ಲಸ್ ಒನ್ ಆ್ಯಂಡ್ ಕ್ಯೂ ಎನ್ ಪ್ಲಸ್ ಒನ್ ಬಾರ್ನ ಹಾಕೊತ ಹೋಗೋಣ. ಓಕೆನಾ. ಈಗ ಟೇಬಲ್ನ ಫಿಲಪ್ ಮಾಡ್ಕೊತ ಬರಬೇಕು ನೀವು. ಅಬ್ಸರ್ವ್ ಮಾಡಿ, ಫಸ್ಟ್ ವ್ಯಾಲ್ಯೂ ಇಟ್ ಈಸ್ ಆಫ್ 0 0 0 0 ಎಸ್ ಮತ್ತು ಆರ್. ಯಾಕೆ ಸರ್ 2 ಸಲ ತಗೊಂಡ್ರಿ ಅಂತ ಹೇಳಿದ್ರೆ, ನನಗೆ ಪ್ರೀವಿಯಸ್ ಆಗಿ ನಿಮ್ಮ ತಲೆಯಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅಂತ ಗೊತ್ತಿರುತ್ತಾ, ಹಾಗೆ ಈ ಸರ್ಕ್ಯೂಟಲ್ಲಿ ಏನು ಸ್ಟೋರ್ ಆಗಿದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಕ್ಯೂ ಎನ್ನ ನೀವು ಏನಂತ ತಗೊಬೇಕು ಅಂತ ಹೇಳಿದ್ರೆ, ದಿಸ್ ಈಸ್ ಆಫ್ ಎನ್ ಜಸ್ಟ್ ಅಸಂಪ್ಷನ್ ಅಂತ ತಗೊತಾ ಹೋಗಬೇಕು. ಸೊ ಅಸಂಪ್ಷನಲ್ಲಿ ಕ್ಯೂ ಎನ್ನು ಒಂದ್ಸಲ 0 ಆಗಿತ್ತು ಅಂತ ತಗೋಣ, ಇನ್ನೊಂದ್ಸಲ ಏನು ತಗೋಣ, 1 ಅಂತ ತಗೊತಾ ಹೋಗೋಣ. ಓಕೆನಾ. ನೆಕ್ಸ್ಟ್ 0 0 ಆಯ್ತಲ್ವಾ. ಸೊ ಕಾಂಬಿನೇಷನ್ ಬೇರೆ ಕೊಡೋಣ, ಇಟ್ ಈಸ್ ಆಫ್ 0 ಆ್ಯಂಡ್ 1. ಹಾಗೆ ನೆಕ್ಸ್ಟ್ ಪಾಯಿಂಟಲ್ಲಿ 1 0 1 0. ನೆಕ್ಸ್ಟ್ ಒನ್ನಲ್ಲಿ ಏನು ತೊಗೊಬೇಕು, 1 1 1 1 ತೊಗೊಬೋದಲ್ವ ಈ ರೀತಿಯಲ್ಲಿ. ಸೊ ಎಲ್ಲ ಕಡೆ ಅಸಂಪ್ಷನಲ್ಲಿ ಇಟ್ ಈಸ್ ಆಫ್ 0 ಆ್ಯಂಡ್ 1 0 ಆ್ಯಂಡ್ 1 0 ಆ್ಯಂಡ್ 1. ಈಗ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ನಾನು ಯಾಕೆಂದರೆ ನಾರ್ ಲ್ಯಾಚ್ ಹೇಳ್ಕೊಟ್ಟಾದಮೇಲೆ ನ್ಯಾಂಡ್ ಲ್ಯಾಚು ಅನಾಲಿಸಿಸ್ ನೀವೇ ಮಾಡ್ಕೊತಾ ಹೋಗಬೇಕು. ಓಕೆನಾ. ಫಸ್ಟು ಎಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನಪ್ಪ, ಇಟ್ ಈಸ್ ಆಫ್ 0. ಹಾಗೆ ಆರ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನು, 0. ಕ್ಯೂ ಎನ್ ಅಸಂಪ್ಷನ್ ಏನು ತೊಗೊಂಡಿದ್ದೀವಿ, 0 ಅಂತ ತೊಗೊಂಡಿದ್ದೀವಿ. ಮುಂಚೆ ಸ್ಟೋರ್ ಆಗಿರೋಂಥ ವ್ಯಾಲ್ಯೂ ಇಲ್ಲಿ 0 ಆಯಿತು ಅಂತ ಹೇಳಿದ್ರೆ, ಇಲ್ಲೇನಾಗಿರುತ್ತೆ 0 ಬಾರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1. ದೇರ್ಫೋರ್ 0 ಇಲ್ಲಿಗೆ ಫೀಡ್ ಆಗುತ್ತೆ, 1 ಇಲ್ಲಿಗೆ ಫೀಡ್ ಆಗ್ತಾ ಹೋಗುತ್ತೆ. ಹೌದಲ್ವಾ. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ನಾರ್ ಗೇಟಲ್ಲಿ ಔಟ್ಪುಟ್ ಏನು ಬರಬೇಕು, ಇಟ್ ಈಸ್ ಆಫ್ ಆ್ಯಡ್ ಆಗ್ಬಿಟ್ಟು ಇನ್ವರ್ಷನ್ ಆಗಬೇಕು ಅಲ್ವಾ ಅಲ್ಲಿ. ಸೊ ಅದಕ್ಕೋಸ್ಕರ 0 ಪ್ಲಸ್ 1 1 1 ಹೋಲ್ ಬಾರ್ 0. ಸೊ ಹಾಗಾದ್ರೆ ಪ್ರೆಸೆಂಟ್ ಔಟ್ಪುಟ್ ಏನು ಬಂತು ಅಂತ ಹೇಳಿದ್ರೆ 0 ಅಂತ ಬಂತು. ನೆಕ್ಸ್ಟ್ ಇಲ್ಲಿಗೆ ಅಬ್ಸರ್ವ್ ಮಾಡ್ಕೊಳ್ಳೋಣ, 0 ಪ್ಲಸ್ 0 0 0 ಹೋಲ್ ಬಾರ್ 1. ಹೌದಲ್ವಾ. ಸೊ ಈ 1 ಇಲ್ಲಿಗೆ ಫೀಡ್ ಆಗುತ್ತೆ, ಈ 0 ಇಲ್ಲಿಗೆ ಫೀಡ್ ಆಗ್ತಾ ಹೋಗುತ್ತೆ. ಅಗೈನ್ 0 ಪ್ಲಸ್ 1 1 1 ಹೋಲ್ ಬಾರ್ 0 0 ಪ್ಲಸ್ 0 0 0 ಹೋಲ್ ಬಾರ್ 1. ನೋಡಿ ಮತ್ತೆ 1 ಫೀಡ್ ಆಯಿತು, 0 ಫೀಡ್ ಆಯಿತು. ಪ್ರತಿ ಸಲ ತಗೊಂಡ್ರು ಕೂಡ 0 1 ಅಂತಲೇ ಔಟ್ಪುಟ್ ಬರ್ತಾ ಇದೆ ಅಲ್ವಾ ಅಲ್ಲಿ. ಸೊ ಈಗ ನೆಕ್ಸ್ಟ್ ಅಸಂಪ್ಷನಿಗೆ ಬರೋಣ. ಸೊ ನೆಕ್ಸ್ಟ್ ಅಸಂಪ್ಷನಲ್ಲಿ ಏನು ತೊಗೊಬೇಕು ನಾವು ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಅಬ್ಸರ್ವ್ ಮಾಡಿ ಏನು ತೊಗೊಬೇಕು, ಈಗ ಪ್ರೀವಿಯಸ್ ಇನ್ಪುಟ್ಟು 1. ಇಲ್ಲಿ 1 ಸ್ಟೋರ್ ಆಗಿತ್ತು ಅಂದರೆ ಇಲ್ಲೇನಿರುತ್ತೆ 0 ಅಂತ ಇರುತ್ತೆ. ಹಾಗಾದರೆ ಈ 1 ಇಲ್ಲಿಗೆ ಫೀಡ್ ಆಗುತ್ತಾ, ಈ 0 ಇಲ್ಲಿಗೆ ಫೀಡ್ ಆಗುತ್ತಾ, 0 ಪ್ಲಸ್ 0 0 0 ಹೋಲ್ ಬಾರ್ 1. ಓಕೆ. 1 ಪ್ಲಸ್ 0 1 1 ಹೋಲ್ ಬಾರ್ 0. ರೈಟ್. ಈ 0 ಮತ್ತೆ ಇಲ್ಲಿಗೆ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಯಿತು, ಮತ್ತೆ ಅದು ಔಟ್ಪುಟ್ ಬರ್ತಾ ಹೋಗುತ್ತೆ ಅಲ್ವಾ ಅಲ್ಲಿ 1 0 1 0 ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ತೊಗೊತೀನಿ, 1 0 ಅಂತಲೇ ಔಟ್ಪುಟ್ ಬರಿತಾ ಹೋಗ್ತೀನಿ. ಓಕೆನಾ. ಸೊ ನಿಮಗೆ ಆ ಟ್ರೂತ್ ಟೇಬಲ್ನ ಆಮೇಲೆ ಹೇಳ್ಕೊಡ್ತೀನಿ, ಅದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸು ಅಂತ. ಸೊ ಸದ್ಯಕ್ಕೆ ಈಗ ನೀವು ಇದನ್ನು ಮಾತ್ರ ಅಬ್ಸರ್ವ್ ಮಾಡ್ಕೊತ ಬರೋಣ. ಈಗ ನೆಕ್ಸ್ಟ್ ನೋಡ್ರಪ್ಪ, ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಏನಿದೆ 0, ಆರ್ ಇಸ್ ಈಕ್ವಲ್ ಟು ಏನಿದೆ 1. ಪ್ರೀವಿಯಸ್ ಇನ್ಪುಟ್ಟಲ್ಲಿ ಅಸಂಪ್ಷನ್ನು ಏನಂತ ತೊಗೊಬೇಕು, ಕ್ಯೂ ಎನ್ ಇಸ್ ಈಕ್ವಲ್ ಟು 0. ಇಲ್ಲಿ 0 ಆಗುತ್ತೆ, ಇಲ್ಲಿ 1 ಆಗುತ್ತೆ. ಸೊ 0 ಇಲ್ಲಿಗೆ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಯಿತು. 0 ಪ್ಲಸ್ 1 ಏನು ಬರಬೇಕು, 1 1 ಹೋಲ್ ಬಾರ್ 0. ಹೌದಲ್ವಾ. ನೆಕ್ಸ್ಟ್ 0 ಪ್ಲಸ್ 1 1 1 ಹೋಲ್ ಬಾರ್ 0. ಈಗ ಅಬ್ಸರ್ವ್ ಮಾಡಿ, ಈ 0 ಇಲ್ಲಿಗೆ ಫೀಡ್ ಆಯಿತು, ಮುಂಚೆ 1 ಇತ್ತು, ಈಗ 0 ಆಯಿತು, 0 ಫೀಡ್ ಆಯಿತು. ಈ 0 ಇಲ್ಲಿಗೆ ಫೀಡ್ ಆಯಿತು, 0 ಪ್ಲಸ್ 0 0 0 ಹೋಲ್ ಬಾರ್ 1. ನೆಕ್ಸ್ಟ್ ಇಲ್ಲಿ 0 ಪ್ಲಸ್ 1 1 1 ಹೋಲ್ ಬಾರ್ 0. ಮತ್ತೇನು ಫೀಡ್ ಆಗುತ್ತೆ. ಸೊ ಈಗ ಇಲ್ಲಿ 0 ಫೀಡ್ ಆಯಿತು, ಈ 1 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. ಹೌದಲ್ವಾ. ಅಬ್ಸರ್ವ್ ಮಾಡಿ, 0 ಪ್ಲಸ್ 0 0 0 ಹೋಲ್ ಬಾರ್ 1 1 ಪ್ಲಸ್ 1 1 1 ಹೋಲ್ ಬಾರ್ 0. ಮತ್ತೆ ಈ 0 ಇಲ್ಲಿಗೆ ಫೀಡ್ ಆಗುತ್ತೆ, ಈ 1 ಇಲ್ಲಿಗೆ ಫೀಡ್ ಆಗುತ್ತೆ. 0 ಪ್ಲಸ್ 0 0 0 ಹೋಲ್ ಬಾರ್ 1
1 + 1 1 ಹೋಲ್ ಬಾರ್ 0. ಸೊ ಇನ್ನೆಷ್ಟೇ ಕಂಟಿನ್ಯೂ ಆದರೂ ಕೂಡ ಔಟ್ಪುಟ್ಟು ಏನು ಬರ್ತಾನೆ ಹೋಗ್ತಾ ಇರುತ್ತೆ, ನನಗಲ್ಲಿ 1 0ನೇ ಬರ್ತಾ ಇರುತ್ತೆ. ಹೇಳ್ಬೋದಲ್ಲ ಈ ರೀತಿಯಲ್ಲಿ? ಗೊತ್ತಾಗ್ತಿದೆಯಾ ಇಲ್ವಾ? ಹಾಂ, ಓಕೆ. ಸೊ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದ್ರೂ ಯು ಹ್ಯಾವ್ ಟು ಮೇಕ್ ಇಟ್ ಅಂಡರ್ಸ್ಟ್ಯಾಂಡ್. ಓಕೆ, ಕಾನ್ಸೆಪ್ಟ್ಸ್ ಏನು ಟಫ್ ಇಲ್ಲ ಅಲ್ಲಿ, ಬಟ್ ಏನು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಪರ್ಪಸ್ ಅಥವಾ ಫ್ಯೂಚರ್ ಸರ್ಕ್ಯೂಟ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂದರೆ ನೀಟಾಗಿ ಕಲೀಲೇಬೇಕು ಇದನ್ನು. ಓಕೆನಾ? ಈಗ ಕ್ಯೂ ಎನ್ ಅಸಂಪ್ಷನ್ ಏನಪ್ಪ, 1 ಅಂತ ತೊಗೊಬೇಕು. ಸೊ ಇಲ್ಲಿ 1 ತೊಗೊತೀರಾ. ಸೊ ಅಲ್ಲಿಗೆ ಇಲ್ಲಿ 1 ಫೀಡ್ ಆಯಿತು. ಇಲ್ಲಿ ಕ್ಯೂ ಬಾರ್ ಅಂತ ಹೇಳಿ ಏನಾಗಿರುತ್ತೆ 0. ಸೊ ಇಲ್ಲಿಗೆ ಏನು ಫೀಡ್ ಆಗ್ತಾ ಹೋಗುತ್ತೆ, 0 ಫೀಡ್ ಆಗುತ್ತೆ. 0 + 0 0 0 ಹೋಲ್ ಬಾರ್. ಸೊ ಇಲ್ಲಿ ಪ್ರೆಸೆಂಟ್ ಔಟ್ಪುಟ್ 1 ಬಂತು. 1 + 1 1 1 ಹೋಲ್ ಬಾರ್ 0. ಸೊ ಮತ್ತೆ ಈ 0 ಫೀಡ್ ಆಯಿತು, 1 ಫೀಡ್ ಆಯಿತು. 0 + 0 0 0 ಹೋಲ್ ಬಾರ್ 1 1 + 1 1 1 ಹೋಲ್ ಬಾರ್ 0. ನೋಡಿ, ಇನ್ನು ಎಷ್ಟೇ ಹೋದರೂ ಕೂಡ ಇದೇ ಥರನೇ ಔಟ್ಪುಟ್ ಬರ್ತಾ ಹೋಗ್ತಿರುತ್ತೆ. ಸೊ 1 0 ಅಂತ ಔಟ್ಪುಟ್ ಬರಿತೀನಿ. ಇಟ್ ಈಸ್ ಆಫ್ ಎನ್ ಪ್ರೆಸೆಂಟ್ ಅಂತ ಅರ್ಥ. ಅದು ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದು? ಹಾಂ, ಓಕೆ. ಸೊ ನೆಕ್ಸ್ಟ್ ಎಸ್ ಮತ್ತು ಆರ್ ವ್ಯಾಲ್ಯೂಸ್ನ ಚೇಂಜ್ ಮಾಡ್ಕೋಣ ಈಗ. ಸೊ ಎಸ್ ಮತ್ತು ಆರ್ ವ್ಯಾಲ್ಯೂಸ್ ಏನು, ಎಸ್ = 1, ಆಮೇಲೆ ಆರ್ = 0. ಪ್ರೀವಿಯಸ್ ಅಸಂಪ್ಷನ್ ಪ್ರಕಾರ ಏನು ತೊಗೊಂಡಿದ್ದೀರಪ್ಪ ಇಲ್ಲಿ 0. ಸೊ ಹಾಗಾದರೆ ಇಲ್ಲಿ 0 ಸ್ಟೋರ್ ಆಗಿದ್ರೆ ಅದ್ರ ಇನ್ವರ್ಷನ್ ಏನಾಗಿರುತ್ತೆ, 1 ಇಲ್ಲಿ ಸ್ಟೋರ್ ಆಗ್ತಾ ಹೋಗಿರುತ್ತೆ. ಸೊ 1 ಇಲ್ಲಿಗೆ ಫೀಡ್ ಆಯಿತು, 0 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. ಹೇಳ್ಬೋದಲ್ವ ಈಗಂತ ಅಲ್ಲಿ? ಓಕೆ. ಸೊ 1 + 1 1 1 ಹೋಲ್ ಬಾರ್ 0 0 + 0 0 0 ಹೋಲ್ ಬಾರ್ 1 ಮತ್ತೆ 1 ಫೀಡ್ ಆಯಿತು, 0 ಫೀಡ್ ಆಯಿತು. 0 + 0 0 0 ಹೋಲ್ ಬಾರ್ 1 1 + 1 1 1 ಹೋಲ್ ಬಾರ್ 0. ನೋಡಿ, ಇನ್ನು ಮುಂದೆ ಎಷ್ಟೇ ಸಲ ಹೋದರೂ ಕೂಡ ಔಟ್ಪುಟ್ಟು ಏನು ಬರ್ತಾ ಇರುತ್ತೆ, ನನಗೆ 0 1 ಅಂತಲೇ ಬರ್ತಾ ಇರುತ್ತೆ. ಹೇಳ್ಬೋದಲ್ವ ಈ ರೀತಿಯಲ್ಲಿ? ಓಕೆ. ಸೊ ಈಗ ನೆಕ್ಸ್ಟ್ ಅಸಂಪ್ಷನಿಗೆ ಹೋಗೋಣ. ಯಾವುದದು? ಕ್ಯೂ ಅನ್ನೋದು ಅಂದರೆ ಕ್ಯೂ ಎನ್ ಅನ್ನೋದು ಯಾವ ವ್ಯಾಲ್ಯೂ ಸ್ಟೋರ್ ಮಾಡ್ಕೊಂಡಿದೆ, 1. ಅಲ್ಲಿಗೆ ಇಲ್ಲಿ 1 ಸ್ಟೋರ್ ಆದರೆ ಇಲ್ಲಿ ಏನಿರುತ್ತೆ 0. ಸೊ 1 ಇಲ್ಲಿಗೆ ಫೀಡ್ ಆಯಿತು, 0 ಇಲ್ಲಿಗೆ ಫೀಡ್ ಆಯಿತು. 1 + 0 1 1 ಹೋಲ್ ಬಾರ್ 0 1 + 0 1 1 ಹೋಲ್ ಬಾರ್ 0. ಸೊ 0 ಇಲ್ಲಿಗೆ ಫೀಡ್ ಆಯಿತು, ಈ 0 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. ಈಗ ಹೇಳಿ, 1 + 0 1 1 ಹೋಲ್ ಬಾರ್ 0. ನೆಕ್ಸ್ಟ್ 0 + 0 0 0 ಹೋಲ್ ಬಾರ್ 1. ಈಗ ಏನು ಚೇಂಜ್ ಆಯಿತು, ಮುಂಚೆ ಇಲ್ಲಿ ವ್ಯಾಲ್ಯೂ 0 ಫೀಡ್ ಆಗಿತ್ತು, ಯಾಕೆಂದರೆ 0 ಫೀಡ್ ಆಗಿತ್ತು. ಈಗ ಏನು ಫೀಡ್ ಆಗಬೇಕು, ನನಗೆ 1 ಫೀಡ್ ಆಗ್ತಾ ಹೋಗಬೇಕು. ಇಲ್ಲಿ ಯಾವ ವ್ಯಾಲ್ಯೂ ಫೀಡ್ ಆಗುತ್ತೆ, 0ನೇ ಫೀಡ್ ಆಗುತ್ತೆ. 1 + 1 1 1 ಹೋಲ್ ಬಾರ್ 0. ಇಲ್ಲಿ 0 + 0 0 0 ಹೋಲ್ ಬಾರ್ 1. ಸೊ ಮತ್ತೆ 1 ಫೀಡ್ ಆಯಿತು, ಇಲ್ಲೂ ಕೂಡ 0 ಫೀಡ್ ಆಯಿತು. 1 + 1 0 0 ಸಾರಿ 1 + 1 1 1 ಹೋಲ್ ಬಾರ್ 0ನೇ ಫೀಡ್ ಆಗುತ್ತೆ. ಮತ್ತೆ ಇಲ್ಲಿ 0 + 0 0 0 ಹೋಲ್ ಬಾರ್ 1. ಇನ್ನು ಎಷ್ಟೇ ಸಲ ಹೋದರೂ ಸಹಿತ ನನಗೆ ಔಟ್ಪುಟ್ ಏನಾಗ್ತಾ ಹೋಗಬೇಕು, 0 1ನೇ ಬರ್ತಾ ಹೋಗಿರಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದಲ್ಲಿ? ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ ಅಂತ ಹೇಳಿದ್ರೆ ಲಾಸ್ ಸ್ಟೇಟು ಇಟ್ ಈಸ್ ಆಫ್ 1 ಮತ್ತು 1ಗೆ ಬರ್ತಾ ಹೋಗೋಣ. ಹಾಂ, ಅಬ್ಸರ್ವ್ ಮಾಡಿ. ಓಕೆ. ಸೊ ನಾವು ಎಸ್ = ಯಾವ ವ್ಯಾಲ್ಯೂ ತೊಗೋಣ, 1 ತೊಗೋಣ. ಹಾಗೆ ಆರ್ ಕೂಡ ಎಂತ ಅಂತ ತೊಗೊಳ್ಬೇಕು, 1 ಅಂತ ತೊಗೊಬೇಕು. ಓಕೆ. ಇಲ್ಲಿ ಭಾಳ ಇಂಪಾರ್ಟೆಂಟು, ಕ್ಯೂ ಎನ್ ಇದ್ದರೆ ಇದು ಏನಾಗಿರಬೇಕು, ಕ್ಯೂ ಎನ್ ಬಾರ್ ಅಂತ ಅರ್ಥ ಅದು. ಹೌದಲ್ವಾ? ಈಗ ಎಸ್ = 0 ಆ್ಯಂಡ್ ಆರ್ = 0. ಸೊ ಇನಿಷಿಯಲ್ ಆಗಿ ಕ್ಯೂ ಎನ್ ಏನು ತೊಗೊಂಡಿದ್ದೀವಿ, 0. ಅಲ್ಲಿಗೆ ಇಲ್ಲಿ 0 ಸ್ಟೋರ್ ಆಗಿದೆ. 0 ಬಾರ್ ಅಂತ ಹೇಳಿದ್ರೆ ಇಲ್ಲಿ 1 ಸ್ಟೋರ್ ಆಗಿದೆ ಅಂತ ಅರ್ಥ. ಸೊ ಈ 1 ಇಲ್ಲಿಗೆ ಫೀಡ್ ಆಯಿತು, ಈ 0 ಇಲ್ಲಿಗೆ ಫೀಡ್ ಆಯಿತು. ಹೌದಲ್ವಾ? ಸೊ 1 + 1 1 1 ಹೋಲ್ ಬಾರ್ 0 0 + 1 1 1 ಹೋಲ್ ಬಾರ್ 0. ನೆಕ್ಸ್ಟ್ ನೋಡ್ಕೊಳ್ಳಿ, ಈ 0 ಇಲ್ಲಿಗೆ ಫೀಡ್ ಆಯಿತು, ಈ 0 ಕೂಡ ಇಲ್ಲಿಗೆ ಫೀಡ್ ಆಯಿತು. 1 + 0 1 1 ಹೋಲ್ ಬಾರ್ 0. ನೆಕ್ಸ್ಟ್ 0 + 1 1 1 ಹೋಲ್ ಬಾರ್ 0. ಮತ್ತೆ 0 ಫೀಡ್ ಆಯಿತು, 1 + 0 ಇಸ್ 1 1 ಹೋಲ್ ಬಾರ್ ಇಸ್ 0. ಇಲ್ಲಿ ಏನು ಬರುತ್ತೆ, 0 ಫೀಡ್ ಆಯಿತು, 0 + 1 ಇಸ್ 1 1 ಹೋಲ್ ಬಾರ್ ಇಸ್ 0. ಈ ಥರ ಔಟ್ಪುಟ್ಸು ಯಾವುದೇ ಕಾರಣಕ್ಕೂ ಬರೋ ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕ್ಯೂ ಎನ್ ಇದ್ದರೆ ಇಲ್ಲೇನಾಗಬೇಕು, ನನಗೆ
ಕ್ಯೂ ಎನ್ ಪ್ಲಸ್ 1 ಬಾರ್ ಆಗಿರಬೇಕು. ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ 0 ಇದ್ರೆ ಇಲ್ಲಿ 1, ಇಲ್ಲಿ 1 ಇದ್ರೆ 0, ಎಲ್ಲದೂ ಕೂಡ ಅದ್ರ ಇನ್ವರ್ಷನ್ನೇ ಬರುತ್ತೆ. ಬಟ್ ಇಲ್ಲಿ ಮಾತ್ರ ಏನಾಗ್ತಿದೆ, ಇಲ್ಲೂ 0 ಬಂದರೆ ಇಲ್ಲೂ ಕೂಡ ಏನು ಬರ್ತಾ ಇದೆ, 0ನೇ ಬರ್ತಾ ಇದೆ. ಈ ಥರ ಯಾವುದೇ ಕಾರಣಕ್ಕೂ ಬರಬಾರ್ದು ನಮಗೆ ಲ್ಯಾಚಸ್ನಲ್ಲಿ. ಏಕೆ? ಸೊ ಲ್ಯಾಚಸ್ ಕನ್ಸಿಸ್ಟ್ ಆಫ್ ಆನ್ 2 ಔಟ್ಪುಟ್ಸ್. ಯಾವುದಾದ್ರು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಕ್ಯೂ ಎನ್ ಆ್ಯಂಡ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಕ್ಯೂ ಎನ್ ಬಾರ್. ಓಕೆನಾ? ವೇರ್ ಔಟ್ಪುಟ್ಸ್ ಆರ್ ಆಲ್ವೇಸ್ ಇನ್ವರ್ಟೆಡ್. ಎರಡು ಔಟ್ಪುಟ್ಸು ಆಲ್ವೇಸ್ ಇನ್ವರ್ಟ್ ಆಗಬೇಕು, ಜೊತೆಗೆ ಸ್ಟೇಬಲ್ ಆಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ನೆಕ್ಸ್ಟ್ ಇನ್ಪುಟ್ಸ್ಗಳು ಎಷ್ಟಿರಬೇಕು ಅವೆಲ್ಲ ಏನೂ ಇಲ್ಲ ಅಲ್ಲಿ. ಬಟ್ ಲ್ಯಾಚಸ್ ಮಾತ್ರ ಎಷ್ಟಿರಲೇಬೇಕು, ಔಟ್ಪುಟ್ಸ್ ಮಾತ್ರ ಎಷ್ಟಿರಬೇಕು ಅಂದರೆ 2 ಇನ್ಪುಟ್ಸ್ ಇರಬೇಕು. ಆ 2 ಇನ್ಪುಟ್ಸ್ಗೆ ಕಂಡೀಷನ್ ಏನು, ಎರಡೂ ಔಟ್ಪುಟ್ಟು ಇನ್ವರ್ಷನ್ ಆಗಿರಬೇಕು ಅಂತ ಅರ್ಥ. ಈಗ ಲಾಸ್ 1 ನೋಡೋಣ ಅಲ್ಲಿ. ಸೊ ಎಸ್ ಇಸ್ ಇಕ್ವಲ್ ಟು 1, ಆರ್ ಇಸ್ ಇಕ್ವಲ್ ಟು 1 ಆ್ಯಂಡ್ ಕ್ಯೂ ಎನ್ ಇಸ್ ಇಕ್ವಲ್ ಟು 1. ಅಲ್ಲಿಗೆ ಇಲ್ಲಿ 1 ಸ್ಟೋರ್ ಆಗಿತ್ತು ಅಂದರೆ ಇಲ್ಲಿ ಏನಿರುತ್ತೆ, 0 ಇರುತ್ತೆ. ಸೊ 0 ಇಲ್ಲಿಗೆ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. 1 + 1 1, 1 ಹೋಲ್ ಬಾರ್ 0, 0 + 1 1, 1 ಹೋಲ್ ಬಾರ್ 0. ಸೊ ಈ 0 ಇಲ್ಲಿಗೆ ಫೀಡ್ ಆಗುತ್ತೆ, ಈ 0 ಇಲ್ಲಿಗೆ ಫೀಡ್ ಆಗುತ್ತೆ. ಸೊ 1 + 0 1, 1 ಹೋಲ್ ಬಾರ್ 0. ಇಲ್ಲಿ 0 + 1 1, 1 ಹೋಲ್ ಬಾರ್ 0. ಅಗೇನ್ ನನಗೆ ಯಾವ ವ್ಯಾಲ್ಯೂಸೇ ಕಂಟಿನ್ಯೂ ಆಗ್ತಾ ಇದೆ, ಮತ್ತು 0 0ನೇ ಕಂಟಿನ್ಯೂ ಆಗ್ತಾ ಇದೆ. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದು? ಈಗ ಇವನ್ನೆಲ್ಲ ಸಮ್ಮಪ್ ಮಾಡಿ ಒರಿಜಿನಲ್ ಟ್ರೂತ್ ಟೇಬಲ್ಗೆ ಬರಿತಾ ಬರ್ತೀನಿ. ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಎಸ್ ಆರ್ ಕ್ಯೂ ಎನ್ ಪ್ಲಸ್ 1 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್. ಸೊ ಫಸ್ಟು ಎಸ್ ವ್ಯಾಲ್ಯೂ 0 0 ಕೊಡ್ತೀನಿ. ಕ್ಯೂ ಎನ್ ನೋಡ್ಕೊಳ್ರಪ್ಪ, 0 ಇತ್ತು ಅಂದರೆ ಇದು ಏನಿದು, ದಿಸ್ ಈಸ್ ಆಫ್ ಎನ್ ಪ್ರೀವಿಯಸ್. ಇದು ಯಾವ ಔಟ್ಪುಟ್ಟು, ದಿಸ್ ಈಸ್ ಆಫ್ ಎನ್ ಪ್ರೆಸೆಂಟ್. 0 ಪ್ರೀವಿಯಸ್ ಇತ್ತು ಅಂದರೆ ಪ್ರೆಸೆಂಟ್ ಏನಾಗಿದೆ, 0ನೇ ಇದೆ. 1 ಪ್ರೀವಿಯಸ್ ಇತ್ತು ಅಂದರೆ ಪ್ರೆಸೆಂಟ್ ಏನಾಗಿದೆ, 1 ಇದೆ. ಅಲ್ಲಿಗೆ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ ಅಂತ ಬರಿಬೋದಾ ಅಲ್ಲಿ? ದೇರ್ ಫೋರ್ ಕ್ಯೂ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಕ್ಯೂ ಎನ್ ಅಂತ ಬರಿತೀನಿ, ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್ ಈಸ್ ಈಕ್ವಲ್ ಟು ಕ್ಯೂ ಎನ್ ಬಾರ್ ಅಂತ ಬರಿತೀನಿ. ಬರಿಬೋದಲ್ವ ಈಗ ಅಂತ ಅಲ್ಲಿ? ನೆಕ್ಸ್ಟ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿ. ಎಸ್ ಇಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು 0 ಮತ್ತು 1 ಕೊಟ್ಟಾಗ ಪ್ರೀವಿಯಸ್ ಸ್ಟೇಟು ಒಂದ್ಸಲ 0 ಇದ್ದಾಗ ಔಟ್ಪುಟ್ ಏನು ಬಂತು, 1. 1 ಇದ್ರೂ ಸಹಿತ ಔಟ್ಪುಟ್ ಏನು ಬಂತು, 1. ಅಂದರೆ ಪ್ರೀವಿಯಸ್ ಸ್ಟೇಟಲ್ಲಿ ಯಾವ ವ್ಯಾಲ್ಯೂ ಬೇಕನ್ನ ಇರಲಿ, ಆದರೆ ಪ್ರೆಸೆಂಟ್ ಸ್ಟೇಟಲ್ಲಿ ಯಾವ ವ್ಯಾಲ್ಯೂ ಬರ್ತಾ ಇದೆ, 1ನೇ ಬರ್ತಾ ಇದೆ. ಹಾಗಾದರೆ 0 ಮತ್ತು 1 ಇತ್ತು ಅಂತ ಹೇಳಿದ್ರೆ ಔಟ್ಪುಟ್ಟು 1 0 ಆಗಿರಬೇಕು. ಪ್ರೀವಿಯಸ್ ಸ್ಟೇಟು 0 ಆಗಿದ್ರು 1ನೇ ಬರುತ್ತೆ, 1 ಆಗಿದ್ರು 1ನೇ ಬರುತ್ತೆ. ನೆಕ್ಸ್ಟ್ 1, ಎಸ್ ಇಸ್ ಈಕ್ವಲ್ ಟು 1, ಆರ್ ಇಸ್ ಈಕ್ವಲ್ ಟು 0. ಈಗ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ವ್ಯಾಲ್ಯೂ 0 ಇದ್ದಾಗ ಔಟ್ಪುಟ್ ಏನು ಬಂತು, 0. ಪ್ರೀವಿಯಸ್ ವ್ಯಾಲ್ಯೂ 1 ಇದ್ದಾಗ ಔಟ್ಪುಟ್ ಏನು ಬಂತು, 0. ಅಂದರೆ ಪ್ರೀವಿಯಸ್ ಸ್ಟೇಟು ಏನು ಬೇಕನ್ನ ಆಗಿರಲಿ, ಔಟ್ಪುಟ್ ಮಾತ್ರ ಏನಾಗಿರುತ್ತೆ ಅಂತ ಅರ್ಥ, 0ನೇ ಆಗಿರುತ್ತೆ ಅಂತ ಅರ್ಥ. ಸೊ ಔಟ್ಪುಟ್ ಇಲ್ಲಿ 0 ಬಂತು, ಅದ್ರ ಇನ್ವರ್ಷನ್ ಏನು ಬರಬೇಕು, 1 ಬರ್ತಾ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು ಅಲ್ಲಿ? ಎಸ್ ಆರ್ ನೋ? ಓಕೆ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡ್ಕೊಳ್ರಪ್ಪ. ಈಗ ಲಾಸ್ ಸ್ಟೇಟ್ ಏನು ತಗೋಣ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1 ಆ್ಯಂಡ್ 1. ಸೊ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ 1 ಕ್ಯೂ ಏನಿದ್ರೆ ಇಲ್ಲೇನು ಬರುತ್ತೆ, ಕ್ಯೂ ಎನ್ ಬಾರ್. 1 ಇದ್ರೆ 0, 0 ಇದ್ರೆ 1. ಬಟ್ ಇಲ್ಲಿ ಕ್ಯೂ ಎನ್ ಮತ್ತು ಕ್ಯೂ ಎನ್ ಎರಡೂ ಕೂಡ ಏನಾಗ್ತಾ ಇದೆ, 0 0ನೇ ಇದೆ. ಸೇಮ್ ವ್ಯಾಲ್ಯೂ ಇರಬಾರ್ದು. ಅದಕ್ಕೋಸ್ಕರ ಅದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ ಪ್ರಾಹಿಬಿಟೆಡ್ ಸ್ಟೇಟ್ ಅಂತ ಕರಿತಾ ಹೋಗಬೇಕು. ಎಂತ ಕರಿಬೇಕು ಅದನ್ನು, ಪ್ರಾಹಿಬಿಟೆಡ್ ಸ್ಟೇಟ್ ಅಂತ ಕರಿತಾ ಹೋಗ್ತೀರಾ. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ? ಸೊ ಈಗ ನೆಕ್ಸ್ಟು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಣ, ಏನೂ ಇಲ್ಲ ಅಲ್ಲಿ. ಸೊ ಎಸ್ ಮತ್ತು ಆರ್ನ ಉಲ್ಟಾ ಮಾಡ್ಕೊತಾ ಹೋಗಿ ಅಷ್ಟೇ. ದಿಸ್ ಈಸ್ ಆಫ್ ಆರ್ ಆ್ಯಂಡ್ ದಿಸ್ ಈಸ್ ಆಫ್ ಎಸ್. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಲೆಟ್ ಯು ಟೇಕ್ ದಿಸ್ ಈಸ್ ಆಫ್ ಆರ್ ಆ್ಯಂಡ್ ದಿಸ್ ಒನ್ ಈಸ್ ಆಫ್ ಎಸ್. ಓಕೆ. ಎಸ್ ಆರ್ ಇಲ್ಲಿ ಮಾತ್ರ ಉಲ್ಟಾ ತಗೊತಾ ಹೋಗೋಣ. ಓಕೆನಾ? ಸೊ ಸರ್ಕ್ಯೂಟ್ ಆಪ್ರೇಷನ್ ಸೇಮ್ ಬರ್ತಾ ಹೋಗುತ್ತೆ ಇಲ್ಲಿ. ಸೊ ಇಲ್ಲೂ ಕೂಡ ವೇರಿ ಆಗ್ತಾ ಹೋಗಬೇಕು. ಆ್ಯಂಡ್ ದಿಸ್ ಈಸ್ ಆಫ್ ಆರ್ ಆ್ಯಂಡ್ ದಿಸ್ ಈಸ್ ಆಫ್ ಎಸ್. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆರ್ ಎಸ್ ಲ್ಯಾಚ್ ಅಂತ ಕರಿತಾ ಹೋಗಬೇಕು. ಎಂತ ಕರಿಬೇಕು ಇದನ್ನು, ಆರ್ ಎಸ್ ಲ್ಯಾಚ್. ಸೊ ನಿಮಗೆ ಕ್ಯಾಲ್ಕುಲೇಟರ್ಸಲ್ಲಿ ರೀಸೆಟ್ ಬಟನ್ ಇರುತ್ತೆ, ಅಬ್ಸರ್ವ್ ಮಾಡಿದ್ದೀರಾ?
ಸೊ ರೀಸೆಟ್ ಬಟನ್ ಒತ್ತಿದ ತಕ್ಷಣ ಔಟ್ಪುಟ್ ಏನಾಗುತ್ತಪ್ಪ ನಿಮಗೆ 0 ಆಗ್ತಾ ಹೋಗುತ್ತೆ. ಹಾಗೆ ಸೆಟ್ ಬಟನ್ ಇರುತ್ತದೆ, ಸೆಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಔಟ್ಪುಟ್ ಏನಾಗುತ್ತೆ 1 ಆಗ್ತಾ ಹೋಗುತ್ತೆ. ಇಲ್ಲೂ ಅಬ್ಸರ್ವ್ ಮಾಡಿ, ನಾನು ಯಾವುದೂ ಬಟನ್ನ ಪ್ರೆಸ್ ಮಾಡಿಲ್ಲ, ಆದರೂ ಕೂಡ ಪ್ರೀವಿಯಸಲ್ಲಿ ಏನು ಸ್ಟೋರ್ ಆಗಿತ್ತೋ ಆ ವ್ಯಾಲ್ಯೂ ಬರ್ತಾ ಇದೆ. ಈಗ ಯಾವ ಬಟನ್ ಪ್ರೆಸ್ ಮಾಡಿದ್ದೀನಿ? ಸೆಟ್ ಬಟನ್ನ ಪ್ರೆಸ್ ಮಾಡಿದ್ದೀನಿ. ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಏನಾಗಬೇಕು 1 ಆಗಬೇಕು. ಇಲ್ಲಿ ಯಾವ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ? ರೀಸೆಟ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಏನಾಗುತ್ತೆ 0. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಸೆಟ್ ಟು ರೀಸೆಟ್ ಬಟನ್ ಎರಡೂ ಒತ್ತುತ್ತಾ ಇದ್ದೀನಿ. ಅಂದರೆ ಔಟ್ಪುಟ್ಟು 1 ಆದರೂ 1 ಆಗಬೇಕು ಅಂದರೆ ಸೆಟ್ ಬಟನ್, 0 ಆಗಬೇಕು ಅಂದರೆ ರೀಸೆಟ್ ಬಟನ್. ಎರಡೂ ಒತ್ತಿದ್ರೆ ಅದಕ್ಕೆ ಕನ್ಫ್ಯೂಷನ್, 1 ಆಗಬೇಕಾ 0 ಆಗಬೇಕಾ? ಅದಕ್ಕೋಸ್ಕರ ಅಂತ ಕರಿಬೇಕು ಅದನ್ನು, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಪ್ರಾಹಿಬಿಟೆಡ್ ಸ್ಟೇಟ್ ಅಂತ ಕರೀತಾ, ಅಥವಾ ಇನ್ವ್ಯಾಲಿಡ್ ಸ್ಟೇಟ್ ಅಂತ ಕೂಡ ಕರಿಬೋದು. ಈ ಸ್ಟೇಟ್ನ ಏನಂತ ಕರಿಬೇಕು? ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ರೀಸೆಟ್ ಸ್ಟೇಟ್, ದಿಸ್ ಒನ್ ಆಸ್ ಎ ಸೆಟ್ ಸ್ಟೇಟ್, ದಿಸ್ ಒನ್ ಆಸ್ ಎ ನೋ ಚೇಂಜ್ ಸ್ಟೇಟ್ ಅಂತ ಕರಿತಾವೆ. ನೋ ಚೇಂಜ್ ಅಂದರೆ ಏನು? ಪ್ರೀವಿಯಸ್ ಇನ್ಪುಟ್ ಈಸ್ ಈಕ್ವಲ್ ಟು ಪ್ರೆಸೆಂಟ್ ಇನ್ ಔಟ್ಪುಟ್ ಈಸ್ ಈಕ್ವಲ್ ಟು ಪ್ರೀವಿಯಸ್ ಔಟ್ಪುಟ್ ಅಂತ ಅರ್ಥ. ಅದು ಅಂದರೆ Qn+1 ಈಸ್ ಈಕ್ವಲ್ ಟು Qn ಅಂತ ಅರ್ಥ. ಓಕೆನಾ? ಸೊ ನೋಡಿ, ಸರ್ಕ್ಯೂಟಲ್ಲಿ ಅಪ್ಪರ್ ಪಾರ್ಟು ಎಸ್ಸೇ ಬರಬೇಕು, ಲೋಯರ್ ಪಾರ್ಟು ಆರೇ ಬರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಲ್ವಾ ಏನು ಅಂತ ಅಲ್ಲಿ? ಸೊ ದಿಸ್ ಈಸ್ ದಿ ಟ್ರುತ್ ಟೇಬಲ್ ಫಾರ್ ಯಾವುದಕ್ಕೆ? ನಾರ್ ಲ್ಯಾಚ್ಗೆ ಟ್ರುತ್ ಟೇಬಲ್ ಇದೇನೆ ನಮಗೆ ಇರೋವಂಥದ್ದು. ನೀವಿಷ್ಟನ್ನೇ ನಿಮ್ಮ ಎಕ್ಸಾಮಿನೇಷನ್ಗೆ ನೋಡ್ಕೊಬೇಕಾಗಿರೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಜಸ್ಟ್ ಫಾರ್ ದಿ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಗೊತ್ತಾಗ್ತದೆ ಅಲ್ವಾ ಅಲ್ಲಿ? ಸೊ ಈಗ ಯಾವ ಲ್ಯಾಚಿಗೆ ಎಂಟ್ರ್ ಆಗೋಣ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಎನ್ NAND ಲ್ಯಾಚ್ಗೆ ಎಂಟ್ರ್ ಆಗ್ತಾ ಹೋಗೋಣ. ಓಕೆ, ಯಾವ ಲ್ಯಾಚಿಗೆ ಎಂಟ್ರ್ ಆಗಬೇಕೀಗ? NAND ಲ್ಯಾಚ್. ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡೋಣ ಈಗ ಅಲ್ಲಿ. ಓಕೆ, ಸೊ ಡೀಟೇಲ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನೀವೇ ಒಂದು ಸಲ ಆದಷ್ಟು ಕೂಡ ಇದನ್ನು ವರ್ಕೌಟ್ ಮಾಡ್ತಾ ಹೋಗಿ. ಏನು? ಇನ್ಸ್ಟೆಡ್ ಆಫ್ ಯಾವುದದು ಅಂತ ಹೇಳಿದ್ರೆ, ಸೊ ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿತೀನಿ, ನೀವೇ ಟ್ರೈ ಮಾಡಿದ್ರೆ ಭಾಳ ಒಳ್ಳೆಯದು. ಓಕೆ, ಸೊ ಬಿಕಾಸ್ ನಮ್ಮ ಸಿಲೆಬಸಲ್ಲಿ ಇರೋವಂಥದ್ದು ಯಾವ ಲ್ಯಾಚ್ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ NAND ಲ್ಯಾಚ್ ಓನ್ಲಿ. ಹಾಂ, ಸೊ ಲೆಟ್ ಅಸ್ ಟೇಕ್ ಎ ಡಯಾಗ್ರಾಮ್. ಸೊ instead of NOR gate, I am going to use the NAND latch na use ಮಾಡ್ಕೊಂತ ಹೋಗೋಣ. ಓಕೆ, ಸೊ ಫಸ್ಟ್ ಈಗ ಸೊ ಫೀಡ್ಬ್ಯಾಕ್ನ ಕೊಟ್ಟಿದ್ದೀವಿ. ಹಾಂ, ಸೊ ಲ್ಯಾಚ್ ಡೆಫಿನಿಷನ್ ಇನ್ನೊಂದ್ಸಲ ರೀಕಾಲ್ ಮಾಡೋಣ ಈಗ. ಸೊ ಲ್ಯಾಚ್ ಅಂತ ಹೇಳಿದ್ರೆ ಏನಾಗಬೇಕು? So latch is a sequential circuit. Okay, so where it consists of ಏನು ಕನ್ಸಿಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ 2 ಸ್ಟೇಬಲ್ ಔಟ್ಪುಟ್ಸ್. ಓಕೆ, ಸ್ಟೇಬಲ್ ಅಂತ ಹೇಳಿದ್ರೆ ಫಿಕ್ಸೆಡ್ ಅಂತ ಅರ್ಥ, ಚೇಂಜ್ ಆಗಬಾರ್ದು. ಸ್ಟೇಬಲ್ ಈಗ 1 ಆಯಿತು ಅಂದರೆ 1 ಫಿಕ್ಸ್ ಆಗಿಬಿಡ್ಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. 2 ಸ್ಟೇಬಲ್ ಔಟ್ಪುಟ್ಸು ಕಂಡೀಷನ್ ಏನು ಅಂತ ಹೇಳಿದ್ರೆ, ಎರಡೂ ಸ್ಟೇಬಲ್ ಔಟ್ಪುಟ್ಸು ಯಾವಾಗಲೂ ಕೂಡ ಇನ್ವರ್ಟೆಡ್ ಆಗಿರಬೇಕಂದ್ರೆ, ಇದು 1 ಆಗಿರೋದು 0, ಇದು 0 ಆಗಿದ್ರೆ ಇದು 1, ಅದನ್ನು ಲ್ಯಾಚ್ ಅಂತ ಕರಿತೀವಿ. ಓಕೆ, ಸೊ ಲ್ಯಾಚ್ ಈಸ್ ಎ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ವೇರ್ ಇಟ್ ಕ್ಯಾನ್ ಸ್ಟೋರ್ ಎ ಸಿಂಗಲ್ ಬಿಟ್ ಐದರ್ 0 ಆರ್ 1 ಆ್ಯಂಡ್ ಇಟ್ ಈಸ್ ಎ ಬೈ ಸ್ಟೇಬಲ್ ಡಿವೈಸ್. ಬೈ ಅಂತ ಹೇಳಿದ್ರೆ ಏನು? ಎರಡು, ಏಕೆಂದರೆ ಔಟ್ಪುಟ್ಸ್ ಎಷ್ಟಿರೋದು ಇಲ್ಲಿ? 2 ಔಟ್ಪುಟ್ ಇರೋದು, ಅದಕ್ಕೆ ಬೈ. ಸ್ಟೇಬಲ್ ಚೇಂಜಸ್ ಆಗಬಾರ್ದು, ಎರಡೂ ಕೂಡ ಏನಾಗಿರಬೇಕು, ಜೊತೆಗೆ ಇನ್ವರ್ಟೆಡ್ ಆಗಿರಬೇಕು. ಅದನ್ನೇ ಅಂತ ಕರಿತೀವಿ NAND ಲ್ಯಾಚ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ಪುಟ್ ಈಸ್ ಆಫ್ ಏನು ತೊಗೊಬೇಕು ಅಂತ ಹೇಳಿದ್ರೆ S ಬಾರ್ ಮತ್ತು R ಬಾರ್ ಅಂತ ತೊಗೊಬೇಕು. ಸೊ ಇನ್ನೊಂದ್ಸಲ ಡೆಫಿನಿಷನ್ ಹೇಳ್ತೀನಿ ನೋಡ್ಕೊಳ್ಳಿ. NAND ಲ್ಯಾಚ್ ಈಸ್ ಎ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ವಿಚ್ ಕ್ಯಾನ್ ಸ್ಟೋರ್ ಎ ಸಿಂಗಲ್ ಬಿಟ್ ಐದರ್ 0 ಆರ್ 1. It is a bistable device. Why do we call it as a bistable device? Since it consists of a 2 outputs that is of stable. Okay na, adu bracket ಅಲ್ಲಿ ಬರ್ಕೊಂಬೋದು ಬೇಕಾದ್ರೆ ನೀವು. And it has a 2 outputs where 2 outputs are always inverted to each other. ಇದನ್ನೇ ಅಂತ ಕರಿತೀರಾ NAND ಲ್ಯಾಚ್ ಅಂತ ಕರಿತಾ ಹೋಗಬೇಕು. ಆಯಿತಾ? ಈಗ ನೀವು ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ S ಬಾರ್ ಮತ್ತು R ಬಾರ್ ಇನ್ಪುಟ್ಸು. ಸೊ ಆ್ಯಸ್ ಇಟ್ ಈಸ್ ಫಸ್ಟ್ ಅಸಂಪ್ಷನಲ್ಲಿ ಏನು ತೊಗೊತೀರಾ? Qn ಅಸಂಪ್ಷನ್ ತೊಗೊಬೇಕು. ನೆಕ್ಸ್ಟು Qn+1 ಇಲ್ಲಿದೆ,
ಹಾಗೆ ಕ್ಯೂ ಎನ್ ಪ್ಲಸ್ 1 ಬಾರ್ ಇಲ್ಲಿದೆ. ಹಾಂ, ಸೊ ಈಗ ಫಸ್ಟ್ ಕಾಂಬಿನೇಷನ್ 0 0, ಇಲ್ಲೂ ಕೂಡ 0 0. ಯಾಕೆ ಹೇಳಿ, 2 ತೊಗೊಂಡಿದ್ದು ನಾವಲ್ಲಿ. ಸೊ ಪ್ರೀವಿಯಸ್ ಅಸಂಪ್ಷನಲ್ಲಿ ಒಂದ್ಸಲ 0 ತೊಗೊತೀನಿ, ಇನ್ನೊಂದ್ಸಲ 1 ತೊಗೊತೀನಿ. ನೆಕ್ಸ್ಟು 1 1 1 1, ಸಾರಿ ಇಟ್ ಈಸ್ ಆಫ್ 0 1 0 1. ಪ್ರೀವಿಯಸ್ ಅಸಂಪ್ಷನಲ್ಲಿ 0 ಮತ್ತು 1. ಹಾಂ, ನೆಕ್ಸ್ಟಿಗೆ ಬರೋಣ. ಇಟ್ ಈಸ್ ಆಫ್ 1 0 1 0. ನೆಕ್ಸ್ಟ್ ಕಾಂಬಿನೇಷನ್ನು 1 1 1 1. ಸೊ ಇಲ್ಲಿ ಅಸಂಪ್ಷನ್ ಪ್ರಕಾರ 0 1 0 1 ತೊಗೊತಾ ಹೋಗೋಣ, ಹೌದಲ್ವಾ. ಈಗ ಡಿಫ್ರೆಂಟ್ ಕಾಂಬಿನೇಷನ್ಸ್ನ ಕೊಡ್ತಾ ಬರೋಣ, ಏನು ಬರುತ್ತೆ ಅಂತ ನೋಡ್ಕೊಂಡ್ರೆ ಈಗ ಅಲ್ಲಿ. ಸೊ ಫಸ್ಟ್ ಎಸ್ ಬಾರ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಆರ್ ಬಾರ್ ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ನ್ಯಾಂಡ್ ಗೇಟ್ ಆಗಿರೋದ್ರಿಂದ ಔಟ್ಪುಟ್ ಏನಾಗಬೇಕು, ಮಲ್ಟಿಪ್ಲೈ ಆಗಿ ಇನ್ವರ್ಷನ್ ಆಗಬೇಕು. ಓಕೆನಾ, ನೀವೇ ಟ್ರೈ ಮಾಡ್ಬೋದಾ ಇದನ್ನು? ಸೊ ನೀವೇ ಟ್ರೈ ಮಾಡಿದ್ರೆ ಭಾಳ ಒಳ್ಳೆಯದು. ಬೇಕಾದ್ರೆ ಹಾಲ್ಟ್ ಮಾಡಿ ಸರ್ಕ್ಯೂಟ್ನ ಬರ್ಕೊಳ್ಳಿ, ಟ್ಯಾಬ್ಲರ್ ಕಾಲಮು ಬರ್ಕೊಂಡು ನೀವೇ ಟ್ರೈ ಮಾಡಿ. ಇದನ್ನೆಲ್ಲ ಫಿಲಪ್ ಮಾಡಾದಮೇಲೆ ಮತ್ತೆ ಪ್ಲೇ ಮಾಡ್ಕೊತ ಹೋಗಿ ಅಲ್ಲಿ. ಆವಾಗ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ರ ಅನ್ನೋದ್ರ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಎಸ್ ಬಾರ್ ಈಸ್ ಈಕ್ವಲ್ ಟು 0, ಆರ್ ಬಾರ್ ಈಸ್ ಈಕ್ವಲ್ ಟು 0. ಪ್ರೀವಿಯಸ್ ಅಸಂಪ್ಷನ್ ಇಲ್ಲಿ 0 ಸ್ಟೋರ್ ಆಗಿದ್ರೆ ಇಲ್ಲೇನು ಸ್ಟೋರ್ ಆಗಿರುತ್ತೆ, 1 ಸ್ಟೋರ್ ಆಗಿರುತ್ತೆ. ಸೊ 0 ಇಲ್ಲಿ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಯಿತು. 0 ಇಂಟು 1 0, 0 ಹೋಲ್ ಬಾರ್ 1. ಸೊ ಇಲ್ಲಿಗೆ 1 ಫೀಡ್ ಆಗುತ್ತಾ ಈಗ. 1 ಇಂಟು 0 0, 0 ಹೋಲ್ ಬಾರ್ 1. ಸೊ ಮತ್ತೆ ಈ 1 ಇಲ್ಲಿಗೆ ಫೀಡ್ ಆಯಿತು. 1 ಇಂಟು 0 0, 0 ಹೋಲ್ ಬಾರ್ 1. ಮತ್ತೆ 1 ಫೀಡ್ ಆಯಿತು. 1 ಇಂಟು 0 0, 0 ಹೋಲ್ ಬಾರ್ 1. ನಾವೆಷ್ಟೇ ಸಲ ಹೋದರೂ ಕೂಡ ಔಟ್ಪುಟ್ ಮತ್ತೆ ಏನು ಬರ್ತಾ ಹೋಗುತ್ತೆ, 1 1 ಅಂತಲೇ ಬರ್ತಾ ಹೋಗುತ್ತೆ. ಅಲ್ಲಿಗೆ ನಿಮಗೆ ಕ್ಲೂ ಸಿಕ್ಕಿರ್ಬೋದು ಆಲ್ರೆಡಿ. ಈ ಸ್ಟೇಟ್ನ ಏನಂತ ಕರಿಬೋದು ನೀವು, ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಅ ಪ್ರಾಹಿಬಿಟೆಡ್ ಸ್ಟೇಟ್ ಅಥವಾ ಇನ್ವ್ಯಾಲಿಡ್ ಅಂತ ಕರಿಬೇಕು. ಏಕೆ, ಔಟ್ಪುಟ್ ಎರಡೂ ಕೂಡ ಏನಾಗಿರಬೇಕು, ನಮಗೆ ಇನ್ವರ್ಷನ್ ಆಗಿರಬೇಕು. ಬಟ್ ಇಲ್ಲಿ ಇನ್ವರ್ಷನ್ ಬರ್ತಾ ಇದೆಯಾ, ಇಲ್ಲ. ಆಯಿತು. ಸೊ ಸೆಕೆಂಡ್ ಅಸಂಪ್ಷನಿಗೆ ಬರೋಣಪ್ಪ. ಸೊ ಔಟ್ಪುಟ್ ಪ್ರೀವಿಯಸ್ ಸ್ಟೇಟಲ್ಲಿ ಏನು ಅಸಂಪ್ಷನ್ ತೊಗೋಣ, ಸ್ಟೋರ್ ಆಗಿರೋಂಥ ವ್ಯಾಲ್ಯೂ. ಲೆಟ್ ಯು ಅಸ್ಯೂಮ್ ಇಟ್ ಆಸ್ ಇಟ್ ಈಸ್ ಆಫ್ 1. ಆದರೂ ಇನ್ವರ್ಷನ್ ಏನು ಬರುತ್ತೆ, 0. ಸೊ 0 ಇಲ್ಲಿಗೆ ಫೀಡ್ ಆಗುತ್ತೆ, 1 ಇಲ್ಲಿಗೆ ಫೀಡ್ ಆಗುತ್ತೆ. 0 ಇಂಟು 0 0, 0 ಹೋಲ್ ಬಾರ್ 1. 1 ಇಂಟು 0 0, 0 ಹೋಲ್ ಬಾರ್ 1. ಸೊ ಈ 1 ಇಲ್ಲಿಗೆ ಫೀಡ್ ಆಯಿತು, ಈ 1 ಇಲ್ಲಿಗೆ ಫೀಡ್ ಆಯಿತು. 0 ಇಂಟು 1 0, 0 ಹೋಲ್ ಬಾರ್ 1. 1 ಇಂಟು 0 0, 0 ಹೋಲ್ ಬಾರ್ 1. ನೋಡಿ ಮತ್ತೆ ಯಾವ ವ್ಯಾಲ್ಯೂ ಬರ್ತಾ ಹೋಯಿತು, ನನಗೆ 1 1 ಬರ್ತಾ ಹೋಯಿತು, ಹೌದಲ್ವಾ. ಸೊ ನೆಕ್ಸ್ಟ್ ವ್ಯಾಲ್ಯೂ ಬರ್ತಾ ಹೋಗೋಣ ಈಗ. ವೆರಿ ಇಂಪಾರ್ಟೆಂಟ್. ನಿಮಗೂ ಇದೇ ಆನ್ಸರ್ ಬಂದಿದೆ ಅಂತ ಅಸಂಪ್ಷನ್ ನಾನು ತೊಗೊಂಡ್ಲ ಈಗ. ಆಯಿತು. ಸೊ ಕ್ಯೂ ಎನ್ ಇಸ್ ಈಕ್ವಲ್ ಟು, ಇಲ್ಲಿ ವ್ಯಾಲ್ಯೂ ಏನು ತೊಗೋಣ, 0. ಇಲ್ಲಿ ವ್ಯಾಲ್ಯೂ ಏನು ತೊಗೋಣ, 1. ವೇರ್ ಎಸ್ ಬಾರ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಆರ್ ಬಾರ್ ಈಸ್ ಈಕ್ವಲ್ ಟು 1 ಅಂತ ತೊಗೊಬೇಕು. ಸೊ 0 ಇಲ್ಲಿಗೆ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಯಿತು. 0 ಇಂಟು 1 0, 0 ಹೋಲ್ ಬಾರ್ 1 ಬರುತ್ತೆ. ಆಯಿತಾ. ಸೊ ನೀವು ಬೇಕಾದ್ರೆ ಒಂದು ಸ್ಟೆಪ್ ಬರ್ಕೊಬೋದು ಅಥವಾ ಈವನ್ ಡೈರೆಕ್ಟಾಗೆ ಫೀಡ್ ಮಾಡಿ, ಪರವಾಗಿಲ್ಲ. ಓಕೆ, ಹಿಂದಿನ ಸ್ಟೆಪ್ಪಲ್ಲಿ ಹೆಂಗೆ ಮಾಡೋದು ಹಂಗೆ ಮಾಡೋಣ. ಆಯಿತು. 0 ಇಂಟು 1 ಇಸ್ 0, 0 ಹೋಲ್ ಬಾರ್ ಈಸ್ ಆಫ್ 1. ಸೊ ಈ 1 ಇಲ್ಲಿಗೆ ಫೀಡ್ ಆಗುತ್ತೆ, ಈ 1 ಇಲ್ಲಿಗೆ ಫೀಡ್ ಆಗುತ್ತೆ. ಹಾಂ, 1 ಇಂಟು 1 1, 1 ಹೋಲ್ ಬಾರ್ 0. 0 ಇಂಟು 1 0, 0 ಹೋಲ್ ಬಾರ್ 1. ಈಗ ಈ 1 ಇಲ್ಲಿಗೆ ಫೀಡ್ ಆಯಿತು, ಈ 0 ಇಲ್ಲಿಗೆ ಫೀಡ್ ಆಯಿತು. 0 ಇಂಟು 0 0, 0 ಹೋಲ್ ಬಾರ್ 1. 1 ಇಂಟು 1 1, 1 ಹೋಲ್ ಬಾರ್ 0. ಮತ್ತೆ 0 ಇಲ್ಲಿಗೆ ಫೀಡ್ ಆಗುತ್ತೆ, 1 ಇಲ್ಲಿಗೆ ಫೀಡ್ ಆಗುತ್ತೆ. 1 ಇಂಟು 1 1, 1 ಹೋಲ್ ಬಾರ್ 0. 0 ಇಂಟು 0 0, 0 ಹೋಲ್ ಬಾರ್ 1. ಇನ್ನು ಎಷ್ಟೇ ಸಲ ಹೋದರೂ ಸಹಿತ ಔಟ್ಪುಟ್ಟು ಏನು ಬರ್ತಾ ಹೋಗಬೇಕು, 1 0ನೇ ಬರ್ತಾ ಹೋಗಬೇಕು, ಹೌದಲ್ವಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಅಸಂಪ್ಷನ್ ತೊಗೊಬೇಕು, ಪ್ರೀವಿಯಸ್ ವ್ಯಾಲ್ಯೂ ಸ್ಟೋರ್ ಏನಾಗಿತ್ತು ಅದು 1 ಅಂತ, ಇಲ್ಲಿ 1 ಅಂತ ತೊಗೊತೀರಾ. ಹಾಗಾದರೆ 1 ಬಾರ್ ಏನಾಗಿರುತ್ತೆ, 0. ಸೊ ಇಲ್ಲಿ 0 ಸ್ಟೋರ್ ಮಾಡ್ಕೋಣ, ಇಲ್ಲಿ 1 ಬರುತ್ತಾ ಹೋಗುತ್ತೆ. 1 ಇಂಟು 1 1, 1 ಹೋಲ್ ಬಾರ್ 0. 0 ಇಲ್ಲಿಗೆ ಫೀಡ್ ಆಯಿತು. 0 ಇಂಟು 0 0, 0 ಹೋಲ್ ಬಾರ್ ಈಸ್ ಆಫ್ 1. ಮತ್ತೆ 1 ಇಲ್ಲಿಗೆ ಫೀಡ್ ಆಗುತ್ತೆ. 1 ಇಂಟು 1 1, 1 ಹೋಲ್ ಬಾರ್ 0. 0 ಇಲ್ಲಿಗೆ ಫೀಡ್ ಆಗಿದೆ. 0 ಇಂಟು 0 0, 0 ಹೋಲ್ ಬಾರ್ 1. ಇನ್ನು ಎಸ್ ಎಸ್ ಎಲ್ ಅವರು ಕೂಡ ಮತ್ತೇನು ಬರಬೇಕು, ಇಟ್ ಈಸ್ ಆಫ್ ಔಟ್ಪುಟ್ 1 0ನೇ ಬರಬೇಕು, ಹೌದಲ್ವಾ. ಓಕೆ, ನೆಕ್ಸ್ಟ್. ಸೊ ಎಸ್ ಬಾರ್ ಈಸ್ ಈಕ್ವಲ್ ಟು ಯಾವ ವ್ಯಾಲ್ಯೂ ತೊಗೊಳಪ್ಪ ಈಗ, 1. R bar is equal to 0, where
ಪ್ರೀವಿಯಸ್ ವ್ಯಾಲ್ಯೂ ಸ್ಟೋರ್ಡ್ ಈಸ್ ಆಫ್ 0 ಅಂತ ತೊಗೊತೀನಿ. 1 ಇನ್ವರ್ಸ್ 0 ಇನ್ವರ್ಷನ್ ಈಸ್ ಆಫ್ 1 ಆಗುತ್ತೆ. ಸೊ 1 ಇಲ್ಲಿಗೆ ಫೀಡ್ ಆಯಿತು, 0 ಇಲ್ಲಿಗೆ ಫೀಡ್ ಆಯಿತು. 0 ಇಂಟು 0 0, 0 ಹೋಲ್ ಬಾರ್ ಈಸ್ ಆಫ್ 1. 1 ಇಂಟು 1 1, 1 ಹೋಲ್ ಬಾರ್ ಈಸ್ ಆಫ್ 0. 0 ಮತ್ತೆ ಇಲ್ಲಿಗೆ ಫೀಡ್ ಆಗುತ್ತೆ, 1 ಇಲ್ಲಿಗೆ ಫೀಡ್ ಆಗುತ್ತೆ. 0 ಇಂಟು 0 0, 0 ಹೋಲ್ ಬಾರ್ 1. 1 ಇಂಟು 1 1, 1 ಹೋಲ್ ಬಾರ್ 0. ಇನ್ನು ಎಷ್ಟೇ ಸಲ ಹೋದರೂ ಕೂಡ ಔಟ್ಪುಟ್ ಏನು ಬರ್ತಾನೆ ಹೋಗ್ತಾ ಇರುತ್ತೆ, 0 ಬರ್ತಾನೆ ಹೋಗ್ತಾ ಇರುತ್ತೆ. ಈಗ ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟಲ್ಲಿ ಜಸ್ಟ್ ಏನು ಚೇಂಜ್ ಆಗಬೇಕೀಗ, ಪ್ರೀವಿಯಸ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಬೇಕು. ಸೊ ಪ್ರೀವಿಯಸ್ ಅಸಂಪ್ಷನ್ ಪ್ರಕಾರ ಏನು ತೊಗೊಂಡಿರ್ಬೇಕೀಗ, 1. ಇಲ್ಲೇನಾಗುತ್ತೆ 0. ಸೊ 0 ಇಲ್ಲಿಗೆ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಯಿತು. 1 ಇಂಟು 0 0, 0 ಹೋಲ್ ಬಾರ್ 1. ಸೊ 1 ಇಂಟು 0 0, 0 ಹೋಲ್ ಬಾರ್ 1. ಸೊ ಈ 1 ಇಲ್ಲಿಗೆ ಫೀಡ್ ಆಯಿತು, ಈ 1 ಇಲ್ಲಿಗೆ ಫೀಡ್ ಆಯಿತು. 1 ಇಂಟು 1 1, 1 ಹೋಲ್ ಬಾರ್ 0. ಈ 0 ಡೈರೆಕ್ಟಾಗಿ ಫೀಡ್ ಮಾಡಿಬಿಡ್ತೀನಿ ಈಗ. 0 ಇಂಟು 0 0, 0 ಹೋಲ್ ಬಾರ್ 1. ನೆಕ್ಸ್ಟ್ 1 ಇಲ್ಲಿಗೆ ಫೀಡ್ ಆಗುತ್ತೆ. 1 ಇಂಟು 1 1, 1 ಹೋಲ್ ಬಾರ್ 0. 0 ಇಂಟು 0 0, 0 ಹೋಲ್ ಬಾರ್ 1. ಇನ್ನು ಎಸ್ ಎಸ್ ಎಲ್ಲಕ್ಕೆ ಹೋದರೂ ಕೂಡ ಏನು ಬರುತ್ತೆ, 0 ಬರ್ತಾ ಹೋಗುತ್ತೆ. ಹೌದಲ್ವಾ? ಓಕೆ, ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡೋಣ ಈಗ. ಸೊ ಕಾಂಬಿನೇಷನ್ಸ್ ಚೇಂಜ್ ಮಾಡೋಣ. ದಟ್ ಈಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಯಾವ ವ್ಯಾಲ್ಯೂ ಬರಬೇಕು, ಸಾರಿ ಎಸ್ ಬಾರ್ ಈಸ್ ಈಕ್ವಲ್ ಟು 1 ಆ್ಯಂಡ್ ಆರ್ ಬಾರ್ ಈಸ್ ಆಲ್ಸೋ ಈಕ್ವಲ್ ಟು 1. ಹಾಂ, ಸೊ ಪ್ರೀವಿಯಸ್ ಅಸಂಪ್ಷನ್ 0, ಹಾಗಾದರೆ 0 ಬಾರ್ 1. ಇಲ್ಲಿ 0 ಫೀಡ್ ಆಯಿತು, ಇಲ್ಲಿ 1 ಫೀಡ್ ಆಯಿತು. 1 ಇಂಟು 1 1, 1 ಹೋಲ್ ಬಾರ್ 0, 0 ಫೀಡ್ ಆಗಿರುತ್ತೆ. 0 ಇಂಟು 1 0, 0 ಹೋಲ್ ಬಾರ್ 1, ಮತ್ತೆ 1 ಫೀಡ್ ಆಗುತ್ತೆ. 1 ಇಂಟು 1 1, 1 ಹೋಲ್ ಬಾರ್ 0. 0 ಇಂಟು 1 0, 0 ಹೋಲ್ ಬಾರ್ 1. ಇನ್ನು ಎಸ್ ಎಸ್ ಎಲ್ಲ ಹೋದರೂ ಕೂಡ ಏನು ಬರಬೇಕು, ಇಲ್ಲಿ 0 ಮತ್ತು 1 ಅಂತಲೇ ಬರಬೇಕು. ಹೌದಲ್ವಾ? ಈಗ ನೆಕ್ಸ್ಟ್ ಹಿಂಗೆ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಎಸ್ ಇಸ್ ಈಕ್ವಲ್ ಟು 1, ಆರ್ ಇಸ್ ಈಕ್ವಲ್ ಟು 1, ಬಟ್ ಕ್ಯೂ ಎನ್ ಇಸ್ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ 1 ಇರುತ್ತೆ. 1 ಬಾರ್ ಆದರೆ ಏನಾಗಬೇಕು, 0 ಆಗಬೇಕು. ಸೊ ಇಲ್ಲಿ 0 ಫೀಡ್ ಆಯಿತು, ಇಲ್ಲಿ 1 ಫೀಡ್ ಆಯಿತು. 1 ಇಂಟು 0 0, 0 ಹೋಲ್ ಬಾರ್ 1. ಈ 1 ಇಲ್ಲಿಗೆ ಫೀಡ್ ಆಗುತ್ತಲ್ವಾ. 1 ಇಂಟು 1 1, 1 ಹೋಲ್ ಬಾರ್ 0. ಮತ್ತೆ ಈ 0 ಇಲ್ಲಿಗೆ ಫೀಡ್ ಆಗುತ್ತೆ. 0 ಇಂಟು 1 0, 0 ಹೋಲ್ ಬಾರ್ 1. ಹಾಗಾದರೆ ಇಲ್ಲಿ 1 ಇಂಟು 1 1, 1 ಹೋಲ್ ಬಾರ್ 0. ಇನ್ನು ಎಸ್ ಎಸ್ ಎಲ್ಲ ಹೋದರೂ ಕೂಡ ಏನು ಬರಬೇಕು, ಇಲ್ಲಿ 1 0 ಬರ್ತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ನೋಡಿ, ಇಲ್ಲಿ ಎಸ್ ಬಾರ್ ಮತ್ತು ಆರ್ ಬಾರ್ ಇನ್ಪುಟ್ಟು ಭಾಳ ಇಂಪಾರ್ಟೆಂಟು. ಹಾಗಾದರೆ ಎಸ್ ಮತ್ತು ಆರ್ ವ್ಯಾಲ್ಯೂ ಇರು ಇನ್ವರ್ಷನ್ಸ್ ಬರ್ತಾ ಹೋಗುತ್ತಲ್ವಪ್ಪ ಅಲ್ಲಿ. ಸೊ ಬೇಡ ಈಗ ಸದ್ಯಕ್ಕೆ. ಈಗ ಎಲ್ಲ ಶಾರ್ಟ್ ಅಪ್ ಮಾಡಿ ಒಂದು ಟ್ರೂತ್ ಟೇಬಲ್ ಬರೆಯೋಣ. ಅದನ್ನು ಏನು ಬರುತ್ತೆ, ಫಸ್ಟು ಎಸ್ ಬಾರ್ ಆರ್ ಬಾರ್ ಏನು ಕಾಂಬಿನೇಷನ್ಸ್ ಅಪ್ಪ ಇಲ್ಲಿರೋವಂಥದ್ದು, ಇಟ್ ಈಸ್ ಆಫ್ 0 0 0 0 ಇದ್ದಾಗ ಔಟ್ಪುಟ್ಟು ಏನಾಗ್ತಾ ಇದೆ, 1 1 1 1 ಸೇಮ್ ಬರ್ತಾ ಇದೆ ಅಲ್ವಾ ಅಲ್ಲಿ. ಸೊ ಕ್ಯೂ ಎನ್ ಪ್ಲಸ್ 1 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್. ಸೊ ಔಟ್ಪುಟ್ನ ಐ ವಿಲ್ ಕಾಲ್ ಇಟ್ ಆಸ್ ಎ ಪ್ರೊಹಿಬಿಟೆಡ್ ಆರ್ ಇನ್ವ್ಯಾಲಿಡ್ ಸ್ಟೇಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಎಸ್ ಬಾರ್ ಆರ್ ಬಾರ್ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಏನಿದೆ, ಹಾಂ ಇಲ್ಲಿ ಏನು ತೊಗೊಬೇಕು ನಾನು, ನೆಕ್ಸ್ಟ್ ಕ್ಯೂ ಎನ್ ಅಂತ ತೊಗೊಬೇಕು. ಇಲ್ಲೂ ಕೂಡ ಕ್ಯೂ ಎನ್ನೇ ಇರಲಿ ಅಲ್ಲಿ, ತೊಗೊಬೋದಲ್ವಾ? ಓಕೆ, ಸ್ವಲ್ಪ ಒಂಚೂರು ಜಾಗ ಬಿಟ್ಟು ಫುಲ್ ಬರೆದು ಬಿಡ್ತೀನಿ ಇನ್ನೊಂದ್ಸಲ. ಸೊ ಎಸ್ ಬಾರ್ ಆರ್ ಬಾರ್, ನೆಕ್ಸ್ಟ್ ಇಟ್ ಈಸ್ ಆಫ್ ಕ್ಯೂ ಎನ್ ಬರುತ್ತೆ. ನೆಕ್ಸ್ಟು ಕ್ಯೂ ಎನ್ ಪ್ಲಸ್ 1 ಬಾರ್, ಇಟ್ ಈಸ್ ಆಫ್ ನೆಕ್ಸ್ಟ್ ಕ್ಯೂ ಎನ್ ಪ್ಲಸ್ 1 ಹೋಲ್ ಬಾರ್. ಓಕೆ, ಕ್ಯೂ ಎನ್ ಆ್ಯಕ್ಚುಲಿ ಅಗತ್ಯ ಇಲ್ಲ, ಆದರೂ ಕೂಡ ಇಲ್ಲಿ ನಿಮಗೆ ಹೇಳ್ಕೊಡೋದಕ್ಕೆ ತೊಗೊತೀನಿ. 0 0 ಕೊಡ್ತೀನಿ. ಕ್ಯೂ ಎನ್ ಏನೇ ವ್ಯಾಲ್ಯೂ ಇದ್ರೂ ಸಹಿತ ಇದನ್ನು ಏನಂತ ಕರಿಬೇಕು ನೀವು, ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆ್ಯಸ್ ಎ ಇನ್ವ್ಯಾಲಿಡ್ ಅಂತ ಕರಿಬೇಕು. ನೆಕ್ಸ್ಟು ಎಸ್ ಬಾರ್ ಆರ್ ಬಾರ್ 0 1 ಕೊಡ್ತೀನಿ. ಅಬ್ಸರ್ವ್ ಮಾಡ್ಕೊಳ್ಳಿ, ಕ್ಯೂ ಎನ್ನು ಏನು ಬೇಕಾದರೆ ಇಲ್ಲಿ 0 ಆದರೂ ಇರಲಿ 1 ಆದರೂ ಇರಲಿ, ಬಟ್ ಔಟ್ಪುಟ್ ಮಾತ್ರ ಏನಾಗಿದೆ, ಇಟ್ ಈಸ್ ಆಫ್ 1 ಆಗಿದೆ. ಅಂದರೆ 1 0 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಎಸ್ ಬಾರ್ ಆರ್ ಬಾರ್ 0 1 0 ಇತ್ತಪ್ಪ, ಆವಾಗ ಔಟ್ಪುಟ್ ನೋಡಿ ಏನು ಬರುತ್ತೆ, ಪ್ರೀವಿಯಸ್ ವ್ಯಾಲ್ಯೂ 0 ಇರಲಿ, ಔಟ್ಪುಟ್ 0, 1 ಇದ್ರು 0. ಹಾಗಾದರೆ ಏನು ಬರಬೇಕು, ಔಟ್ಪುಟ್ಟು 0 1 ಬರಬೇಕು. ಹೌದಲ್ವಾ? ನೆಕ್ಸ್ಟ್ ಇಟ್ ಈಸ್ ಆಫ್ 1 1 ಕೊಡ್ತೀನಿ. ಅಬ್ಸರ್ವ್ ಮಾಡಿ, 1 1 ಕೊಟ್ಟಾಗ ಪ್ರೀವಿಯಸ್ ಸ್ಟೇಟು 0 ಇದ್ದರೆ ಪ್ರೆಸೆಂಟ್ ಸ್ಟೇಟು 0 ಇದೆ. ಪ್ರೀವಿಯಸ್ ಸ್ಟೇಟ್ 1 ಇದ್ದರೆ ಪ್ರೆಸೆಂಟ್ ಸ್ಟೇಟು 1 ಇದೆ. ಹಾಗಾದರೆ ಕ್ಯಾನ್ ಐ ರೈಟ್ ಇಟ್ ಆಸ್ ಕ್ಯೂ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಕ್ಯೂ ಎನ್. ಹಾಗಾದರೆ ಕ್ಯೂ ಎನ್ ಪ್ಲಸ್ 1 ಜಾಗದಲ್ಲಿ ಏನು ಬರಿಬೋದು ನಾನು, ಕ್ಯೂ ಎನ್ 1 ಬಾರ್ ಜಾಗದಲ್ಲಿ ಬರಿಬೋದು, ಕ್ಯೂ ಎನ್ ಬಾರ್ ಅಂತ ಬರಿಬೋದು. ಸೊ ದಿಸ್ ಈಸ್ ಆಫ್ ಆ್ಯನ್ ಇನ್ವ್ಯಾಲಿಡ್ ಕಂಡೀಷನ್ ಅಥವಾ ಇನ್ವ್ಯಾಲಿಡ್ ಸ್ಟೇಟ್. ದಿಸ್ ಈಸ್ ಆಫ್ ಆ್ಯನ್ ಔಟ್ಪುಟ್ಟು ಹೈ ಆದರೆ ಏನಂತ ಅರ್ಥ, ಸೆಟ್ ಸ್ಟೇಟ್.
ಔಟ್ಪುಟ್ 0 ಆದರೆ ಏನಂತ ಅರ್ಥ, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ ರೀಸೆಟ್ ಸ್ಟೇಟ್ ಅಂತ ಕರಿಬೇಕು. ಇದನ್ನ ಮುಂಚಿನ ವ್ಯಾಲ್ಯೂನೇ ಬರ್ತಾ ಇದೆ ಅಲ್ವಾ ಅಲ್ಲಿ, ಅದಕ್ಕೋಸ್ಕರ ಹೋಲ್ಡ್ ಅಥವಾ ಪ್ರೀವಿಯಸ್ ಸ್ಟೇಟ್ ಅಂತ ಕರಿತಾ ಹೋಗ್ತೀರಾ. ಈಗ ಎಸ್ ಬಾರ್ ಆರ್ ಬಾರ್ನ ಬದಲು ಅದು ಇನ್ವರ್ಷನ್ನ ಬರೆಯೋಣ. ಏನು, ಎಸ್ ಮತ್ತು ಆರ್ ಅಂತ ಬರೀತಾ ಹೋಗೋಣ. ಇಫ್ ಎಸ್ ಬಾರ್ ಇಸ್ ಇಕ್ವಲ್ ಟು 0 ದೆನ್ ಎಸ್ ಇಸ್ ಇಕ್ವಲ್ ಟು ಏನು 1. ಇಫ್ ಆರ್ ಬಾರ್ ಇಸ್ ಇಕ್ವಲ್ ಟು 0 ದೆನ್ ಆರ್ ಇಸ್ ಇಕ್ವಲ್ ಟು ಏನಾಗುತ್ತೆ 1. ನೆಕ್ಸ್ಟ್ ಇಲ್ಲಿ 1 0 0 1 0 0 ಹೇಳ್ಬೋದಲ್ವಾ ಅಲ್ಲಿ. ಈಗಿದು ನನಗೆ ಅಗತ್ಯ ಇಲ್ಲ. ಹಾಗಾದರೆ ಸರ್ಕ್ಯೂಟಲ್ಲಿ ಏನು ಚೇಂಜ್ ಮಾಡ್ಕೊಬೇಕು, ಈಗ ಅಬ್ಸರ್ವ್ ಮಾಡ್ಕೊತ ಹೋಗಿ. ಸೊ ಇಲ್ಲಿ ಬರ್ತಾ ಇರೋದೇನಪ್ಪ, ಇದು ಎಸ್ ಬಾರ್, ಇಲ್ಲಿ ಬರ್ತಾ ಇರೋದೇನು ಆರ್ ಬಾರ್. ನನಗೆ ಇಲ್ಲಿ ಇನ್ಪುಟ್ಟು ಎಸ್ ಬರಬೇಕು, ನಾನು ಏನು ಆ್ಯಡ್ ಮಾಡ್ಕೊಬೇಕು, ಎಸ್ ಇದ್ದಿದ್ದು ಎಸ್ ಬಾರ್ ಆಗಬೇಕು ಅಂದರೆ, ಸೊ ಜಸ್ಟ್ ಯು ಹ್ಯಾವ್ ಟು ಆ್ಯಡ್ ಒನ್ ನ್ಯಾಂಡ್ ಗೇಟ್ನ ಆ್ಯಡ್ ಮಾಡ್ಕೊತ ಹೋಗ್ತೀರಾ ಈ ರೀತಿ. ಹಾಗೆ ಇಲ್ಲಿ ಏನು ಬರುತ್ತೆ ಆರ್. ಸೊ ಇಲ್ಲೂ ಕೂಡ ಏನು ಮಾಡಬೇಕು ನೀವೀಗ, ಒಂದು ನ್ಯಾಂಡ್ ಗೇಟ್ನ ಆ್ಯಡ್ ಮಾಡ್ಕೊತ ಹೋಗಬೇಕು. ಇವಾಗ ಇಲ್ಲಿ ಆರ್ ಕೊಟ್ಟರೆ ಆರ್ ಬಾರು, ಎಸ್ ಕೊಟ್ಟರೆ ಎಸ್ ಬಾರು. ಬಟ್ ನಾವೇನು ಕೊಡ್ತಾ ಹೋಗಬೇಕು, ಎಸ್ ಮತ್ತು ಆರ್ ವ್ಯಾಲ್ಯೂನೇ ಕೊಡ್ತಾ ಬರ್ತೀನಿ. ನನಗೆ ಎಸ್ ಬಾರ್ ಆರ್ ಬಾರ್ ವ್ಯಾಲ್ಯೂ ಬೇಡ. ನೋಡ್ಕೊಳ್ಳಿ 0 0 ಏನು ಬಟನ್ ಪ್ರೆಸ್ ಮಾಡಿಲ್ಲ. ಏನು ಬಟನ್ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ವ್ಯಾಲ್ಯೂ ಏನಿತ್ತೋ ಅದೇ ಔಟ್ಪುಟ್ಟಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವ ಬಟನ್ ಪ್ರೆಸ್ ಮಾಡಿದ್ದೀನಿ, ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ದೀನಿ. ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಏನಾಗಬೇಕು, ಕಂಪ್ಲೀಟು 0 ಆಗ್ತಾ ಹೋಗಬೇಕು. ಇಲ್ಲಿ ಸೆಟ್ ಬಟನ್ ಪ್ರೆಸ್ ಮಾಡಿದ್ದೀನಿ. ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಏನಾಗಬೇಕು 1. ಸೆಟ್ ಬಟನ್ನು ರೀಸೆಟ್ ಬಟನ್ ಎರಡೂ ಪ್ರೆಸ್ ಮಾಡ್ತಾ ಇದ್ದೀನಿ. 1 ಆಗಬೇಕಾ 0 ಆಗಬೇಕಾ ಅದಕ್ಕೆ ಕನ್ಫ್ಯೂಷನ್ನು. ಅದಕ್ಕೋಸ್ಕರ ಅಂತ ಕರಿತೀರ ಅದನ್ನು ಇನ್ವ್ಯಾಲಿಡ್ ಕಂಡೀಷನ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಈಗ ಸರ್ಕ್ಯೂಟ್ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಟ್ ಈಸ್ ಆಫ್ ಎಸ್ ಆ್ಯಂಡ್ ಆರ್ ಆರ್ ದಿ ಇನ್ಪುಟ್ಸ್. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಿದೆ. ಟ್ರುತ್ ಟೇಬಲ್ ಅಬ್ಸರ್ವ್ ಮಾಡಿ. ಏನು ಇನ್ಪುಟ್ನ ಪ್ರೆಸ್ ಮಾಡಿಲ್ಲ, ಬಟನ್ಗಳನ್ನ ಪ್ರೆಸ್ ಮಾಡಿಲ್ಲ. ಬಟನ್ ಪ್ರೆಸ್ ಮಾಡ್ದೆಲ್ಲ ಇದ್ದಾಗ ಪ್ರೀವಿಯಸ್ ಸ್ಟೇಟ್ ಅಂದರೆ ನೋ ಚೇಂಜ್ ಸ್ಟೇಟ್. ಎಸ್ ಇಸ್ ಇಕ್ವಲ್ ಟು 0, ಆರ್ ಇಸ್ ಇಕ್ವಲ್ ಟು 1 ಅಂದರೆ ಆರ್ ಬಟನ್ ರೀಸೆಟ್ ಬಟನ್ ಪ್ರೆಸ್ ಮಾಡ್ತೀನಿ, ಔಟ್ಪುಟ್ಟು 0. ಸೆಟ್ ಬಟನ್ ಪ್ರೆಸ್ ಮಾಡ್ತೀನಿ, ಔಟ್ಪುಟ್ಟು 1. ಎರಡೂ ಬಟನ್ ಪ್ರೆಸ್ ಮಾಡ್ತೀನಿ, ಇಂಟರ್ಮೀಡಿಯೇಟ್ ಆರ್ ಇನ್ವ್ಯಾಲಿಡ್ ಕಂಡೀಷನ್ ಅಂತ ಕರಿತಾ ಹೋಗ್ಬೇಕು ಅದನ್ನು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ಈ ಸೆಂಟೆನ್ಸ್ ಫಾರ್ಮೇಷನಲ್ಲಿ ನೀವು ಬರಿತಾ ಹೋಗಬೇಕು. ಒಂದೇ ಒಂದು ಹೇಳ್ಕೊಡ್ತೀನಿ ನೋಡಿ. ವೆನ್ ಎಸ್ ಇಸ್ ಇಕ್ವಲ್ ಟು 0, ಆರ್ ಇಸ್ ಇಕ್ವಲ್ ಟು 1, ಇನ್ ದಿಸ್ ಕೇಸ್ ದಿ ಔಟ್ಪುಟ್ Q is equal to 0 and Q bar is equal to 1, it is known as reset condition. ಈ ಟ್ರುತ್ ಟೇಬಲ್ನ ಇಲ್ಲಿ ಬರಿತಾ ಹೋಗಿ ಅಷ್ಟೇ. ಹಾಗೆ ಎಸ್ ಇಸ್ ಇಕ್ವಲ್ ಟು 0, ಆರ್ ಇಸ್ ಇಕ್ವಲ್ ಟು 0, ದಿ ಔಟ್ಪುಟ್ ಆಸ್ ನೋ ಎಫೆಕ್ಟ್, ಏನು ಎಫೆಕ್ಟ್ ಇಲ್ಲ. ಸಿಂಪ್ಲಿ ರಿಮೈನ್ಸ್ ದಿ ಪ್ರೀವಿಯಸ್ ಸ್ಟೇಟ್, ಮುಂಚೆ ಏನಿತ್ತೋ ಅದೇ ಔಟ್ಪುಟ್ಟಲ್ಲಿ ಬರ್ತಾ ಹೋಗ್ತಾ ಇರುತ್ತೆ. ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದಿ ಔಟ್ಪುಟ್ಸ್. ದೆನ್ QN + 1 ಇಸ್ ಇಕ್ವಲ್ ಟು QN ಆ್ಯಂಡ್ QN + 1 ಬಾರ್ ಇಸ್ ಇಕ್ವಲ್ ಟು QN ಬಾರ್ ಅಂತ ಕರಿತಾ ಹೋಗ್ತೀರಾ. ನ್ಯಾಂಡ್ ಲ್ಯಾಚ್ ಅರ್ಥ ಆಗಿದೆ ಅಲ್ವಾ ಅಲ್ಲಿ. ಸೊ ಲ್ಯಾಚು ತುಂಬ ಇಂಪಾರ್ಟೆಂಟು. ಏಕೆಂದರೆ ಫ್ಲಿಪ್ ಫ್ಲಾಪ್ಸು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಲ್ಯಾಚು ಕರೆಕ್ಟಾಗಿ ಗೊತ್ತಾಗ್ತಾ ಹೋಗಿರಬೇಕು. ಇದನ್ನು ನಾವು ನ್ಯಾಂಡ್ ಲ್ಯಾಚ್ ಅಂತ ಕೂಡ ಕರಿತಾ ಹೋಗ್ಬೋದು, ಅಥವಾ ಅನ್ಕ್ಲಾಕ್ಡ್ RS ಫ್ಲಿಪ್ ಫ್ಲಾಪ್ ಅಂತ ಕೂಡ ಕರಿತಾ ಹೋಗ್ಬೋದು. 5 ಮಾರ್ಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಗೊತ್ತಾಗಿದೆ ಅಲ್ವಾ ಅಲ್ಲಿ. ಓಕೆ, ಸೊ ನೌ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ ನೌ. ಥ್ಯಾಂಕ್ ಯು.